ಓಂ ಶಾಂತಿ. ಶುಭಾಪರ ನೆನಪಿದ್ದಾರೆ. ಮುರಳಿಯ ದಿನಾಂಕ ಇದೆ 6/12/2024. ಬಾಬಾ ತಿಳಿಸ್ತಾ ಇದ್ದಾರೆ, ಮಿಥ್ಯೆ ಬಚ್ಚೆ ತುಮ್ ಅಭಿ ಪುರುಷೋತ್ತಮ ಸಂಗಮ್ ಇಬ್ಬರು ಹೋ. ಮಧುರ ಮಕ್ಕಳೇ, ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. तुम्हें यह रहते नई दुनिया को याद करना है और आत्मा को पावन बनाना है. ನೀವು ಇಲ್ಲಿರುತ್ತಾ ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕಾಗಿದೆ. ನೀವಿಲ್ಲಿರುತ್ತಾ ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕಾಗಿದೆ. ಮತ್ತು ಆತ್ಮನನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಆತ್ಮನನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. प्रश्न ಇದೆ, बाबा ने तुम्हें ऐसी कौन सी समझ दे ही है जिससे बुद्धि का ताला खोल गया. ಬಾಬಾ ಹೇಳ್ತಿದ್ದಾರೆ, ತಂದೆ ನಿಮಗೆ ಇಂಥ ಯಾವ ತಿಳುವಳಿಕೆಯನ್ನ ಕೊಟ್ಟರು ಅದರಿಂದ ಬುದ್ಧಿಯ ಬೇಗವು ತೆರೆಯಿತು. ತಂದೆಯು ನಿಮಗೆ ಇಂತಹ ಯಾವ ತಿಳುವಳಿಕೆಯನ್ನು ಕೊಟ್ಟರು ಅದರಿಂದ ಬುದ್ಧಿಯ ಬೇಗವು ತೆರೆಯಿತು. बाबा उत्तरದಲ್ಲಿ ತಿಳಿಸ್ತಾ ಇದ್ದಾರೆ, बाबा ने इस बेहद की अनादि ड्रामा की ऐसे समझाई दिया है. ತಂದೆಯು ಈ ಬೇಹದ್ದಿನ ಅನಾದಿ ನಾಟಕದ ಇಂಥ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬೇಹದ್ದಿನ ಅನಾದಿ ನಾಟಕದ ಇಂಥ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ, जिससे बुद्धि पर जो गॉडरेज का लाक लगा हुआ था वहां खोल गया. ಇದರಿಂದ ಬುದ್ಧಿಗೆ ಯಾವ ಗಾಡ್ರೇಜ್ ಬೀಗ ಹಾಕಲ್ಪಟ್ಟಿದೆಯೋ ಅದು ತೆರೆದು ಬಿಡುತ್ತದೆ. ಬುದ್ಧಿಗೆ ಯಾವ ಗಾಡ್ರೇಜ್ ಲಾಕ್ ಅಥವಾ ಬೀಗ ಹಾಕಲ್ಪಟ್ಟಿದೆಯೋ ಅದು ತೆಗೆದು ಬಿಡುತ್ತದೆ. ಪತ್ತರ್ ಬುದ್ಧಿ ಸೇ ಪಾರಸ್ ಬನ್ ಗಯೆ. ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯವರಾಗಿ ಬಿಡುತ್ತಾರೆ. ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯವರಾಗಿ ಬಿಡುತ್ತಾರೆ. बाबा ने समझ दिया है, इन ड्रामा में हर एक एक्टर का अपना अपना अनादि पार्ट है. ತಂದೆಯು ಈ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆಯು ಈ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗೆ ತನ್ನದೇ ಅನಾದಿ ಪಾತ್ರವಿದೆ. ತನ್ನದೇ ಅನಾದಿ ಪಾತ್ರವಿದೆ. जिसने कल्प पहले जितना पढ़ा है वहां अभी भी पढ़ेंगे. ಯಾರು ಕಲ್ಪದ ಹಿಂದೆ ಎಷ್ಟು ಓದಿದ್ದಾರೆ ಅವರೇ ಈಗಲೂ ಸಹ ಓದುತ್ತಾರೆ. ಕಲ್ಪದ ಹಿಂದೆ ಯಾರು ಎಷ್ಟು ಓದಿದ್ದಾರೆ ಈಗಲೂ ಸಹ ಓದುತ್ತಾರೆ. पुरुषार्थ कर अपना वर्षा लेंगे. ಪುರುಷಾರ್ಥವನ್ನ ಮಾಡಿ
ತಮ್ಮ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಪುರುಷಾರ್ಥ ಮಾಡಿ ತಮ್ಮ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಬಾಬಾ ಪ್ರಶ್ನೆ ತಿಳಿಸಿದ್ರು, ತಂದೆ ನಿಮಗೆ ಇಂತಹ ಯಾವ ತಿಳುವಳಿಕೆಯನ್ನ ಕೊಟ್ರು, ಅದರಿಂದ ಬುದ್ಧಿಯ ಬೀಗ ತೆರೆಯಲ್ಪಟ್ಟಿತು ಅಂತ ಹೇಳಿ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಬಾಬಾ ನಮಗೆ ಬೇಹದ್ದಿನ ಅನಾದಿ ನಾಟಕದ ತಿಳುವಳಿಕೆ ಕೊಟ್ಟಿದ್ದಾರೆ. ಬೇಹದ್ದಿನ ಅನಾದಿ ನಾಟಕದ ಎಷ್ಟು ದೊಡ್ಡ ತಿಳುವಳಿಕೆ. ಇದರಿಂದ ಬುದ್ಧಿಯ ಗಾಡ್ರೇಜ್ ಲಾಕ್ ಹಾಕಲ್ಪಟ್ಟಿತ್ತು, ಅದು ತೆಗೀತು ಅಂತ ಹೇಳಿ ಬಾಬಾ ಹೇಳ್ತಾರೆ. ಬುದ್ಧಿಯ ಬೀಗ ಓಪನ್ ಆಗುತ್ತೆ. ಕಲ್ಲು ಬುದ್ಧಿ ಇದ್ದಂಥವ್ರು ಪಾರಸ ಬುದ್ಧಿ ಆಗ್ತೀರಿ ಈ ಜ್ಞಾನ ತಿಳ್ಕೊಳ್ಳೋದ್ರಿಂದ. ಬಾಬಾ ಇಂಥ ತಿಳುವಳಿಕೆ ಕೊಟ್ಟಿದ್ದಾರೆ ನಾಟಕದ ಬಗ್ಗೆ. ಪ್ರತಿಯೊಬ್ಬ ಪಾತ್ರಧಾರಿಗೆ ತಮ್ಮ ತಮ್ಮದೇ ಆದಂತ ಅನಾದಿ ಪಾತ್ರ ಸಿಕ್ಕಿದೆ ಈ ನಾಟಕದಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಕಲ್ಪದಿಂದ ಹೇಗೆ ಓದಿದ್ರು ಈಗ್ಲೂ ಅದೇ ರೀತಿ ಓದ್ತಾರೆ. ಕಲ್ಪದಿಂದ ಏನ್ ಪಾತ್ರ ಮಾಡಿದ್ದು ಅದೇ ರೀತಿ ಕೂಡ ಈಗ್ಲೂ ಪಾತ್ರ ಮಾಡ್ತಾರೆ. ಹೀಗೆ ಪುರುಷಾರ್ಥ ಮಾಡಿ ತಮ್ಮ ತಮ್ಮ ಆಸ್ತಿಯನ್ನ ಪಡ್ಕೊಳ್ತಿದ್ದಾರೆ ಅಂತೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. रूहानी बच्चों प्रति रूहानी बाप सिखलाते हैं. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗಾಗಿ ತಿಳಿಸ್ಕೊಡ್ತಾ ಇದ್ದಾರೆ. जब से बाप बना है तब से टीचर भी है, तब से बिफोर सद्ಗುರು भी है. ಬಾಬಾ ಹೇಳ್ತಿದ್ದಾರೆ, ಯಾವಾಗ ತಂದೆ ಆಗ್ತಾರೆ, ತಂದೆ ಆಗ್ತಿದ್ದಂಗೆ ಶಿವಬಾಬಾ ಜೊತೆಗೆ ಶಿಕ್ಷಕರು ಆಗ್ತಾರೆ, ಜೊತೆಗೆ ಸದ್ಗುರುವಾಗಿ ನಮ್ಗೆ ಸದ್ಗುರುವಿನ ರೂಪದಲ್ಲಿ ಶಿಕ್ಷಣನು ಕೂಡ ಕೊಡ್ತಾ ಇರ್ತಾರೆ. यह तो बच्चे समझते हैं, जबकि यहाँ बाप टीचर गुरु है तो छोटा बच्चा तो नहीं है ना. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ಶಿವಬಾಬಾ ತಂದೆ ಶಿಕ್ಷಕ ಸದ್ಗುರು ಅಂತ ಹೇಳ್ತಿರಂದ್ಮೇಲೆ ಇವರಂತೂ ಚಿಕ್ಕ ಮಗುವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಕೃಷ್ಣನಿಗಾಗಿ ಎಷ್ಟು ಮಹಿಮೆ ಮಾಡ್ತಾರೆ ಭಗವಂತ, ಅವರು ಅವರು ಅಂತ ರೂಪದಲ್ಲಿ ತೋರಿಸ್ತಾರೆ. ಆದ್ರೆ ನಾವು ತಿಳ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ, ತಂದೆ ಶಿಕ್ಷಕ ಸದ್ಗುರು ಅಂದ್ರೆ ಇವರು ದೊಡ್ಡವರು, ಸಾಕಾರದಲ್ಲೂ ಕೂಡ ಅವರು ಹಿರಿಯರು ಅಂತಾನೆ ಅನುಭವ ಮಾಡ್ತಾರೆ. ಹಾಗೆ ಬೇಹದ್ದಿನ ತಂದೆ, ಬೇಹದ್ದಿನ ಶಿಕ್ಷಕ, ಬೇಹದ್ದಿನ ಸದ್ಗುರು ಅಂದ್ಮೇಲೆ ಇವರು ದೊಡ್ಡವರೇ ಆಗಿರ್ತಾರೆ, ಶ್ರೇಷ್ಠನಾಗಿರ್ತಾರೆ. ಶ್ರೇಷ್ಠತೆ ಶ್ರೇಷ್ಠ, ಬಡೇತೆ ಬಡ ಹೈ. ಶಿವಬಾಬಾ ಇಷ್ಟು ಶ್ರೇಷ್ಠ ಇದ್ದಾರೆ, ದೊಡ್ಡವ್ರಿಗಿಂತಲೂ ದೊಡ್ಡವರಿದ್ದಾರೆ. ಹಾಗಾಗಿ ಚಿಕ್ಕ ಮಗು ಅಂತ ಹೇಳಿ ತಿಳ್ಕೊಳ್ಬೇಡಿ ಭಗವಂತನನ್ನ. ಬಾಪ್ ಜಾನ್ತೆ ಹೇ ಯಹ ಸಬ್ ಮೇರೆ ಬಚ್ಚೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮತ್ತೆ ತಾವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ತಾವೆಲ್ಲವರು ಈ ಜಗತ್ತಲ್ಲಿರೋರೆಲ್ಲರೂ ಬಾಬಾರವ್ರಿಗೆ ಮಕ್ಕಳಾಗಿದ್ರಿ. ಡ್ರಾಮಾ ಪ್ಲಾನ್ ಅನುಸಾರ पुकार भी है कि आकर के हमको पावन दुनिया में ले चलो. ನಾಟಕದ ಅನುಸಾರವಾಗಿನೇ ತಾವು ಕರೆದಿದ್ದೀರಿ, ಬಂದು ನಮ್ಮನ್ನ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಎಲ್ಲಾ ಮಕ್ಕಳು ಕರೀತಾ ಇದ್ದಾರೆ. ಪರಂತು ಸಮಸ್ತೆ ಕುಚ್ ಬಿ ನಹಿ. ಆದ್ರೆ ಏನನ್ನು ಕೂಡ ತಿಳ್ಕೊಂಡಿಲ್ಲ, ಭಗವಂತ ಯಾರಾಗಿದ್ದಾರೆ, ಹೇಗ್ ಬರ್ತಾರೆ, ಹೇಗೆ ನಮ್ಮನ್ನ ಪಾವನ ಮಾಡ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಏನು ಗೊತ್ತಿಲ್ಲ. ಅಭಿ ತುಮ್ ಸಮಜ್ತೆ ಹೋ ಪಾವನ್ ದುನಿಯಾ ಸತಿಗುಕೋ ಪತಿತ ದುನಿಯಾ ಕಲಿಗುಕೋ ಕಹ ಜಾತಾ ಹೇ. ಮನುಷ್ಯರಿಗೆ ಗೊತ್ತಿಲ್ಲ ನಾವು ಯಾವ ಜಗತ್ತಲ್ಲಿ ಇದ್ದೀವಿ ಅನ್ನೋದು. ಹೀಗೆ ನೀವು ಮಕ್ಕಳಿಗೆ ಗೊತ್ತಾಗಿದೆ ಪಾವನ ಜಗತ್ತಂದ್ರೆ ಯಾವುದು, ಪತಿತ ಜಗತ್ತಂದ್ರೆ ಯಾವುದು, ನಾವ್ ಎಲ್ಲಿಗೆ ಹೋಗ್ಬೇಕಾಗಿದೆ, ಯಾಕೆ ಕರೀತಾ ಇದೀವಿ ಅನ್ನೋದು. ಕರ್ತವ್ಯ ಹೇ ಆಕರ್ಕೆ ಹಮ್ಕೋ ರಾವಣ್ ಕಿ जेल से लिबरेट करो, दुखों से छुड़ाकर अपने ಶಾಂತಿ ಧಾಮ್ ಸುಖ ಧಾಮ್ ಲೇ ಚಲೋ. ಹೀಗೆ ಹೇಳ್ತಿದಾರಂತೆ, ನಮ್ಮನ್ನ ಈ ಜೈಲಿನಿಂದ ಬಿಡಿಸು, ಇಷ್ಟು ದುಃಖದಲ್ಲಿ ಬಂದಿ ಆಗಿದ್ದೇವೆ, ಎಷ್ಟು ಸಿಕ್ಕಾಕೊಂಡಿದ್ದೇವೆ, ಒದ್ದಾಡ್ತಾ ಇದ್ದೇವೆ, ಇಲ್ಲಿಂದ ಬಿಡಿಸಿ ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡು ಹೋಗು. ಆದ್ರೆ ಹೇಳ್ತಾರೆ, ಆದ್ರೆ ಶಾಂತಿಧಾಮ ಅಂದ್ರೆ ಯಾವ್ದು, ಸುಖಧಾಮ ಅಂದ್ರೆ ಯಾವ್ದು, ನಿನ್ನ ಜೊತೆ ಕರ್ಕೊಂಡು ಹೋಗಂತಾರೆ. ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಆ ಧಾಮ ಎಲ್ಲಿದೆ, ಇದು ಕೂಡ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. ನಾಮ್ ದೋನೋ ಅಚ್ಚೆ ಹೇ. ಬಾಬಾ ಹೇಳ್ತಾರೆ ಶಾಂತಿಧಾಮ ಸುಖಧಾಮ ಈ ಎರಡು ಅಕ್ಷರಗಳು ಚೆನ್ನಾಗಿದ್ದಾವೆ. ಮುಕ್ತಿ ಜೀವನ್ ಮುಕ್ತಿ ವ ಶಾಂತಿ ಧಾಮ್ ಸುಖ ಧಾಮ್ ಶಿವಾಯ್ ತುಮ್ ಬಚ್ಚೆ ಕೆ ಅವ್ರ ಕಿಸಿ ಕೋ ಬುದ್ಧಿ ಮೇ ನಹಿ ಹೇ. ಸುಖಧಾಮ ಅಂದ್ರೆ ಯಾವುದು, ಶಾಂತಿಧಾಮ ಅಂದ್ರೆ ಯಾವುದು, ಇದರ ಅರ್ಥ, ಇದರ ತಿಳುವಳಿಕೆ ತಾವು ಮಕ್ಕಳ ಹೊರತಾಗಿ ಯಾರ ಬುದ್ಧಿಯಲ್ಲಿ ಇಲ್ಲ. ಕಿ ಶಾಂತಿಧಾಮ ಕಹ ಸುಖಧಾಮ್ ಕಹ ಹೋತಾ ಹೇ, ಬಿಲ್ಕುಲ್ ಹಿ ಬೇಸಮಜ್ ಹೇ.
ಶಾಂತಿಧಾಮ ಎಲ್ಲಿರುತ್ತೆ, ಸುಖಧಾಮ ಎಲ್ಲಿರುತ್ತೆ ಗೊತ್ತಿಲ್ಲ, ಸ್ವರ್ಗನೂ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಸ್ವರ್ಗ ಮೇಲೆ ಎಲ್ಲಿರುತ್ತೆ, ಇದೇ ಸಾಕಾರದಲ್ಲಿ ಇದೇ ಭೂಮಿ ಮೇಲೆ ಸ್ವರ್ಗ ಇರುತ್ತೆ. ಹೀಗೆ ಭಗವಂತನಿಗಾಗಿ ಮೇಲೆ ಅಂತಾನೆ ತೋರಿಸ್ತಾರೆ. ಆದ್ರೆ ಮೇಲೆ ಎಲ್ಲಿ ಅನ್ನೋದು ಕೂಡ ಪಕ್ಕಾ ಸ್ಥಳ ಗೊತ್ತಿರೋದಿಲ್ಲ. ಹೇಳ್ತಾರೆ ಸೈನ್ಸಿಸ್ಟ್ ಅಲ್ಲಿ ರಾಕೆಟ್ ಹೋದ್ರು, ಇಷ್ಟು ಚಂದ್ರಯಾನ ಮಾಡಿದ್ರು, ಎಲ್ಲಿ ಯಾರು ದೇವ್ರಿಲ್ಲ ಅಂತ. तुम्हारी एम ऑब्जेक्टिव समझदार बनने की है. ನಿಮ್ಮ ಗುರಿ ಉದ್ದೇಶ ಕೂಡ ಎಷ್ಟು ಶ್ರೇಷ್ಠ ಗುರಿ ಉದ್ದೇಶ ಕೊಟ್ಟಿದ್ದಾರೆ. ಆ ಗುರಿ ಉದ್ದೇಶದಿಂದಲೇ ತಾವು ಸಮರ್ಥರಾಗ್ತೀರಿ. ಗುರಿ ಉದ್ದೇಶ ನೋಡ್ತಾ ನೋಡ್ತಾ ನಾವು ಹಂಗೆ ಆಗ್ಬೇಕು, ಸಮರ್ಥರಾಗ್ತಾ ಇದ್ರಿ. बेसमझ भी लिए एम ऑब्जेक्ट होती है कि इसे समझदार बनना है. ಬುದ್ಧಿಹೀನರಿಗೆನೆ ಈಗ ಬುದ್ಧಿವಂತಿಕೆ ಸಿಗ್ತಾ ಇದೆ, ನಾವು ಈ ರೀತಿ ಆಗ್ಬೇಕು. ಮನುಷ್ಯರಿಗೆ ಈ ತಿಳುವಳಿಕೆ ಸಿಗುತ್ತೆ, ನಾವು ದೇವತಾ ಆಗ್ಬೇಕು ಅಂತ ಜ್ಞಾನ ಇದು. ಹಾಗೆ ಬುದ್ಧಿಹೀನರಿಗೆ ಈ ಜ್ಞಾನ ಸಿಗ್ತಾ ಇದೆ ಅಂದ್ರೆ ಅವರು ಬುದ್ಧಿವಂತರಾಗ್ತಾರೆ. ಹೀಗೆ ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರು ಅಷ್ಟೊಂದು ಬುದ್ಧಿವಂತರಿದ್ರು. ಅಷ್ಟೊಂದು ಬುದ್ಧಿವಂತರು ಹೇಗಾದ್ರು, ಅವ್ ಮಕ್ಕಳು ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಅಭಿಕು ಸಿಕ್ಲಾನಾ ಹೇ ಯಹ ಹಿ ಏಮ್ ಆಬ್ಜೆಕ್ಟ್ ಮನುಷ್ಯ ಸೆ ದೇವತಾ ಬನ್ನಾನ. ಬಾಬಾ ಹೇಳ್ತೀರಿ ಈಗ ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿದೆ, ಇದು ಮನುಷ್ಯರಿಂದ ದೇವತೆ ಆಗುವಂತ ವಿಶ್ವವಿದ್ಯಾಲಯ, ಇದು ಮನುಷ್ಯರಿಂದ ದೇವತೆ ಆಗುವಂತ ಯೂನಿವರ್ಸಿಟಿ ಅಂತೇಳಿ. ಇದು ನಿಮ್ಮ ಗುರಿ ಉದ್ದೇಶ. यह ही मनुष्यों की सृष्टि, वह ही दैविक देवताओं की सृष्टि. सतयुग में देवताएं होते हैं. ಬಾಬಾ ಹೇಳ್ತಾರೆ ಇದಂತೂ ಮನುಷ್ಯ ಸೃಷ್ಟಿ, ಇಲ್ಲೆಲ್ಲ ಮನುಷ್ಯರಿರ್ತಾರೆ. ಸತ್ಯುಗಕ್ಕಾಗಿ ಬಾಬಾ ಹೇಳ್ತಾರೆ ಅದು ದೈವಿ ಸೃಷ್ಟಿ, ಅಲ್ಲಿ ದೇವತೆಗಳಿರ್ತಾರೆ. ಪುರುಷ ಬಾಬಾ ಹೇಳ್ತಿದ್ರೆ ಸೃಷ್ಟಿ ತೋ ಜರೂರ್ ಮನುಷ್ಯೋಂ ಕಿ ಸೃಷ್ಟಿ ಕಲಿಯುಗಕ್ಕೆ ಹೋಗಿ. ಹೀಗೆ ಹೇಳ್ತಾರೆ ಸೃಷ್ಟಿಯಲ್ಲಿ ಮನುಷ್ಯ ಸೃಷ್ಟಿ ಅಂದ್ರೆ ಅದು ಕಲಿಯುಗನೇ ಆಗಿರುತ್ತೆ, ದೈವಿ ಸೃಷ್ಟಿ ಅಂದ್ರೆ ಅದು ಸತ್ಯುಗನೇ ಆಗಿರುತ್ತೆ. ದೇವತಾओं की ಸೃಷ್ಟಿ ಸತ್ಯುಗ ಮೇ ಹೇ. ಬಾಬಾ ಹೇಳ್ತಾರೆ ದೇವತೆಗಳ ಸೃಷ್ಟಿ ಸತ್ಯುಗದಲ್ಲಿರುತ್ತೆ. अब मनुष्य से देवता बनना है तो जरूर पुरुषोत्तम संगमिक भी होगा. ಮನುಷ್ಯ ಇದ್ದವರು ದೇವತೆ ಆಗ್ಬೇಕಂದ್ರೆ ಅವಶ್ಯವಾಗಿ ಸಂಗಮ ಯುಗ ಬರ್ಬೇಕಾಗತ್ತೆ. ಸಂಗಮ ಯುಗದಿಂದ ಪಾಸ್ ಮಾಡಿ ನೀವು ದೇವತೆ ಆಗೋದು. ಆಗ ಜ್ಞಾನ ಕೇಳುವುದಕ್ಕಾಗಿ, ಭಗವಂತನನ್ನ ಮಿಲನ ಮಾಡೋದಕ್ಕಾಗಿ ಈ ಸಂಗಮ ಯುಗ ಇದೆ. ವಾಹಿ ದೇವತಾಯಿ ಯಹಿ ಮನುಷ್ಯ. ಅಲ್ಲಿರೋರು ದೇವತಾ, ಇಲ್ಲಿರೋದು ಮನುಷ್ಯ. ಮತ್ತೆ ಮನುಷ್ಯರು ಈ ಸಂಗಮಯುಗದಲ್ಲಿ ದೇವತಾಗೆ ಬದಲಾಗ್ತಾರೆ. ದೇವತಾಯೇ ಯಹ ಸಮಜ್ದಾರ್ ಹೇ, ಬಾಬಾನೇ ಹಿ ಐಸೆ ಸಮಜ್ದಾರ್ ಬನಾಯಾ ಹೇ. ಹಾಗಾದ್ರೆ ದೇವತೆಗಳು ಸಾಧಾರಣ ಮನುಷ್ಯರು ಹೆಂಗ್ ದೇವತಾ ಆದ್ರು, ಅಷ್ಟು ಶಕ್ತಿ ಅಷ್ಟೊಂದು ಅವರಲ್ಲಿ ದೈವತ್ವ ಹೆಂಗ್ ಬಂತು? ಬಾಬಾ ಹೇಳ್ತಾರೆ ಅವರು ಈ ಮಧ್ಯದಲ್ಲಿ ಏನು ಸಂಗಮ ಯುಗದೆಲ್ಲ ಇದೆಯಲ್ಲ ಅದರಲ್ಲಿ ಬಂದು ಅವರು ಸಮರ್ಥರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಬಾಬಾ ಜೋ ವಿಶ್ವ ಕಾ ಮಾಲಿಕ್ ಹೇ ಬಲ್ ಮಾಲಿಕ್ ಬಂತಾ ಹಿ ನಹಿ ಹೇ. ಬಲೆ ವಿಶ್ವದ ಮಾಲೀಕರು ಶಿವಬಾಬರವ್ರಿಗೆ ಹಾಗೆ ಹೇಳ್ತೀವಿ, ಭಗವಂತ ವಿಶ್ವದ ಮಾಲೀಕ. ಆದ್ರೆ ಅವರಂತೂ ವಿಶ್ವದ ಮಾಲೀಕ ಆಗೋದಿಲ್ಲ, ತಾವು ಮಕ್ಕಳು ವಿಶ್ವದ ಮಾಲೀಕ ಆಗ್ತಾರೆ. ಸತ್ಯುಗದಲ್ಲಿ ತಾವು ಮಾಲೀಕ ಆಗತ್ತೆ. ಪರಂತು ಗಾಯ ತೋ ಜಾತಾ ಹೇ ನಾ ಬೇಹದ್ ಕಾ ಬಾಪ್ ಬೇಹದ್ ಕಾ ಸುಖ ದೇನಾ ವಾಲಾ. ಭಗವಂತನಿಗಾಗಿ ಹಿಂಗೆ ಗಾಯನ ಮಾಡ್ತೀವಿ, ನೀವೇ ವಿಶ್ವದ ಪಿತಾ, ನೀವೇ ವಿಶ್ವದ ತಂದೆ, ಬೇಹದ್ದಿನ ತಂದೆ, ಬೇಹದ್ದಿನ ಸುಖ ಕೊಡೋರು ಅಂತೇಳಿ ಕೇವಲ ಗಾಯನಕ್ಕಾಗಿ ಮಾಡ್ತೇ ಹೊರತು ಬಾಬಾ ಅಂತೂ ಸತ್ಯುಗಕ್ಕೆ ಮಾಲೀಕ ಆಗೋದಿಲ್ಲ, ನಾನು ವಿಶ್ವದ ಮಾಲೀಕ ಆಗೋದಿಲ್ಲ ಅಂತೇಳಿ ಬಾಬಾ ಹೇಳ್ತಾರೆ. ಬೇಹದ್ ಕಾ ಸುಖ ಹೋತಾ ಹಿ ನಹಿ ದುನಿಯಾ ಕಾ, ಅವರು ಬೇಹದ್ ಕಾ ದುಃಖ ಹೋತಾ ಹಿ ಪುರಾನಿ ದುನಿಯಾ ಮೇ. ಹೀಗೆ ಬಾಬಾ ಹೇಳ್ತಾರೆ ಬೇಹದ್ದಿನ ಸುಖ ಅಂದ್ರೆ ಸ್ವರ್ಗದಲ್ಲಿ ಇರುತ್ತೆ, ಬೇಹದ್ದಿನ ದುಃಖ ಅಂದ್ರೆ ಈ ಕಲಿಯುಗದಲ್ಲಿ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ದೇವತಾओं के ಚಿತ್ರ ಬಿ ತುಮಾರೆ ಸಾಮ್ನೆ ಹೇ. ಹೀಗೆ ಹೇಳ್ತಿದ್ದಾರೆ ದೇವತೆಗಳ ಚಿತ್ರ ನೋಡಿ ತಮ್ಮ ಸಮ್ಮುಖದಲ್ಲಿದ್ದಾವೆ ಅಂತ ಬಾಬಾ ಹೇಳ್ತಾರೆ. ಹೇಗಿದ್ರು, ಎಷ್ಟು ಹರ್ಷಿತ ಮುಖ ಹಾಕಿದ್ರು, ಎಷ್ಟು ಬುದ್ಧಿವಂತಿಕೆ ಇತ್ತು, ಎಷ್ಟು ಪವಿತ್ರತೆ ಇತ್ತು, ಅವರ ಚಿತ್ರಗಳಿದ್ದಾವೆ ಅಂತ ಬಾಬಾ ಹೇಳ್ತಾರೆ. ಉನುಕ ಗಾಯನ್ ಬಿಹೆ, ದೇವತೆಗಳು ಎಷ್ಟು ಸುಂದರರು, ಎಷ್ಟು ಡಬಲ್ ಅಹಿಂಸಕರು, 16 ಕಲಾ ಸಂಪನ್ನರು, ಸರ್ವಗುಣ ಸಂಪನ್ನರು ಅಂತ ಹೇಳಿ ಏನ್ ಗಾಯನ ಮಾಡ್ತೀರಿ, ಅವರೆಲ್ಲಾ ಗಾಯನ ಇರುವ ಚಿತ್ರ ತಮ್ಮ ಸಮ್ಮುಖದಲ್ಲಿದೆ. आजकल तो 5 ಭೂತों को भी पूजा करते रहते हैं. ಇತ್ತೀಚೆಗಂತೂ ಈ 5 ತತ್ವಗಳ ಪೂಜೆ ಕೂಡ ಮಾಡ್ತಾ ಇರ್ತಾರೆ.
ಪಂಚಭೂತಗಳದ್ದು ಅದ್ರದ್ದು ಪೂಜೆ ಮಾಡ್ತಾರೆ, ಅದಂತೂ ದೇವತಾ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಒಂದು ಅವ್ಯಕ್ತ ಮೂಲೆಯಲ್ಲಿ ಬಾಬಾ ಹೇಳ್ತಾರೆ 5 ತತ್ವಗಳನ್ನ ಯಾಕೆ ಪೂಜೆ ಮಾಡ್ತಾರಂದ್ರೆ ಈ 5 ತತ್ವಗಳು ಬಾಬಾರವ್ರಿಗೆ ಅಂತಿಮ ಸಮಯದಲ್ಲಿ ಸಹಯೋಗಿ ಆಗಿರುತ್ತೆ. ಹೇಗೆ ನೀವು ಮಕ್ಕಳು ಸಹಯೋಗ ಕೊಟ್ಟಿದ್ದಕ್ಕೋಸ್ಕರ ನಿಮ್ಮ ಪೂಜೆ ಆಗುತ್ತೋ ಹಾಗೆ ಅಂತ್ಯದಲ್ಲಿ ಈ 5 ತತ್ವಗಳು ಬಾಬಾರವ್ರಿಗೆ ವಿನಾಶಕಾರಕ್ಕೆ ಸಹಯೋಗಿ ಆಗಿರೋದ್ರಿಂದ ಅಂತಿಮದಲ್ಲಿರೋರು ಈ 5 ತತ್ವಗಳನ್ನು ಕೂಡ ಪೂಜೆ ಮಾಡ್ತಾರೆ ಅಂತ ಹೇಳಿ ಅದರಲ್ಲಿ ಬಾಬಾ ತಿಳಿಸಿದ್ದಾರೆ. ಅಭಿ ಬಾಪ್ ತುಮಕೋ ಸಮझाते हैं, ತುಮಕೋ ಪುರುಷೋತ್ತಮ ಸಂಗಮ ಯುಗ ಪರ್ ಹೈ. ಬಾಬಾ ನಮ್ಗೆ ಈಗ ತಿಳಿಸ್ಕೊಡ್ತಿದ್ದಾರೆ, ತಾವು ಪುರುಷೋತ್ತಮ ಸಂಗಮ ಯುಗದಲ್ಲೇ ಇದ್ದೀರಿ. ತುಮಾರೆ ಮೇ ಬಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ ಹೋ. ಬಾಬಾ ತಿಳಿಸ್ಕೊಡ್ತಿದಾರ ಅಂದ್ಮೇಲೆ ತಾವು ತಿಳ್ಕೊಳ್ಳೋರು ಕೂಡ ಹೇಗ್ ತಿಳ್ಕೊಳ್ತಿದ್ದೀರಿ? ನಂಬರ್ ವಾರ್ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಮಾರಿ ಏಕ್ ಟಾಂಗ್ ಸ್ವರ್ಗ ಮೇ ಏಕ್ ಟಾಂಗ್ ನರಕ ಮೇ ಹೇ. ನಮ್ದಂತೂ ಒಂದು ಕಡೆ ಬುದ್ಧಿ ಕಾಲು ಸ್ವರ್ಗದಲ್ಲಿದೆ, ಇನ್ನೊಂದು ನರಕದಲ್ಲಿದೆ. ಇನ್ನೇನು ನಾವು ಸ್ವರ್ಗದಲ್ಲಿ ಹೋಗೋರಿದ್ದೇವೆ. रहते तो यह है परंतु ಬುದ್ಧಿ ನಹಿ ದುನಿಯಾ ಮೇ ಹೇ. ಬಲೆ ಶರೀರದಿಂದ ಈ ಜಗತ್ತಲ್ಲಿದ್ರಿ, ಆದ್ರೆ ಬುದ್ಧಿಯಿಂದ ಹೊಸ ಜಗತ್ನಲ್ಲಿ ಎಲ್ಲ ತಯಾರಿ ಹೊಸ ಜಗತ್ತಿಗಾಗಿ. ವಿದ್ಯೆ ಓದೋದು ಹೊಸ ಜಗತ್ತಿಗಾಗಿ, ಪುರುಷಾರ್ಥ ಮಾಡೋದು ಹೊಸ ಜಗತ್ತಿಗಾಗಿ, ಎಲ್ಲ ತಯಾರಿ ನಡೀತಿರೋದು ಹೊಸ ಜಗತ್ತಿಗಾಗಿ. ಕೇವಲ ಇಲ್ಲಿ ಇರ್ಬೇಕಂದ್ರೆ ಇದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಅವ್ರ ಜೋ ನಯಿ ದುನಿಯಾ ಮೇ ಚಲೆ ಜಾತೆ ಹೇ ಉನ್ಕೋ ಯಾದ್ ಕರ್ ಹೇ. ಈಗ ಹೊಸ ಜಗತ್ತಿನಲ್ಲಿ ಹೋಗುವುದಕ್ಕಾಗಿ ಆ ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ. ಬಾಕಿ ಯಾಸೆ ಹಿ ತುಮ್ ಪವಿತ್ರ ಬಂತೆ ಹೋ. ತಂದೆಯ ನೆನಪಿನಿಂದಲೇ ತಾವ ಆತ್ಮಗಳು ಪವಿತ್ರ ಆಗೋದು. ಅದಕ್ಕಾಗಿ ತಂದೆಯನ್ನೇ ನೆನಪು ಮಾಡ್ಬೇಕಾಗಿದೆ. ವರ್ಷ ಬಾಬಾ ಬೈಟ್ ಸಮझाते हैं, शिव जयंती मनाते हैं तो जरूर है, परंतु शिव बाबा कब आया, क्या आकर किया, या कुछ भी पता नहीं है. ಬಲೆ ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನ ಆಚರಣೆ ಮಾಡ್ತಿದ್ರಿ, ಆದ್ರೆ ಗೊತ್ತಿಲ್ಲ ಶಿವ ಬಂದು ಏನ್ ಮಾಡಿದ್ರು, ಏನ್ ಕರ್ತವ್ಯ ಮಾಡಿದ್ರು ಅಂತೂ ಯಾರಿಗೂ ಗೊತ್ತಿಲ್ಲ. ಶಿವರಾತ್ರಿ ಮನಾತೆ ಹೇ और श्री कृष्ण की जयंती मनाते हैं, वही अक्षर है. श्री कृष्ण के लिए ही गाते हैं, शिव के भी लिए ही वैसे तो खाते नहीं कहेंगे, इसलिए उनकी ही ಶಿವರಾತ್ರಿ ಖಾತೆ ಹೇ. ಶಿವನಿಗಾಗಿ ಶಿವರಾತ್ರಿ ಅಂತ ಹೇಳ್ತೀರಿ, ಕೃಷ್ಣನಿಗಾಗಿ ಕೃಷ್ಣ ಜಯಂತಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಹೇಳ್ತಾರೆ. ಬಲೆ ಇಬ್ಬರದು ಅವತಾರನೇ ಅಂತ ಹೇಳ್ತಾರೆ, ಆದ್ರೆ ಅವ್ರಿಗೆ ಆದ್ರೆ ಜಯಂತಿ ಅಂತ ಹೇಳ್ತಾರೆ. ಕೃಷ್ಣನಿಗಾಗಿ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಜಯಂತಿ ಅಂತ ಹೇಳ್ತೀರಿ. ಆದ್ರೆ ಶಿವನಿಗಾಗಿ ಯಾಕೆ ಶಿವರಾತ್ರಿ ಅಂತ ಹೇಳಿ ಹೇಳ್ತಾರೆ. ಇದ್ರ ಅರ್ಥ ಸಹ ಗುರ್ತಿಸ್ಬೋದಲ್ಲ ಅಂತ ಬಾಬಾ ಹೇಳ್ತಾರೆ. ಯಾಕೆ ಅವ್ರಿಗೆ ಹಂಗ ಹೇಳಿದೀವಿ, ಇವ್ರಿಗೆ ಯಾಕೆ ಹಿಂಗ್ ಹೇಳ್ತಿದೀವಿ ಅಂತ ಹೇಳಿ ಅರ್ಥ ಕುಚ್ ನಹಿ ಸಮಜ್ತೆ ಹೇ. ಅರ್ಥ ಅಂತೂ ಸ್ವಲ್ಪ ಕೂಡ ತಿಳ್ಕೊಂಡಿದ್ದಿಲ್ಲ. ತುಮ್ ಬಚ್ಚೆ ಕೋ ತೋ ಅರ್ಥ ಸಮಜ್ ಜಾತಾ ಹೇ. ಈಗ ತಾವು ಮಕ್ಕಳಿಗೆ ಅರ್ಥ ಗೊತ್ತಾಗಿದೆ. ಕೃಷ್ಣ ದೇಹಧಾರಿ, ಗರ್ಭದಿಂದ ಜನ್ಮ ಪಡ್ಕೊಳ್ತಾರೆ, ಹಾಗಾಗಿ ಅವ್ರಿಗೆ ಜಯಂತಿ ಅಂತ ಹೇಳಿ ಹೇಳಲಾಗತ್ತೆ. ಭಗವಂತ ನಿರಾಕಾರ, ಅವರು ಅನ್ಯರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ, ದಿವ್ಯ ಜನ್ಮ ಆಗತ್ತೆ ಅವ್ರಿಗಾಗಿ. ಅಜ್ಞಾನದ ರಾತ್ರಿಯಲ್ಲಿ ಬರ್ತಾರೆ, ಹಾಗಾಗಿ ಅವ್ರಿಗೆ ಜಯಂತಿ ಅಂತ ಹೇಳಿ ಶಿವರಾತ್ರಿ ಅಂತ ಹೇಳಿ ಹೇಳಲಾಗತ್ತೆ. ಅತಃ ದುಃಖ ಹೇ उनकी अतः दुख है कलियुग के अंत में ही, फिर अतः सुख होता है सत्युग में. ಹೀಗೆ ಬಾಬಾ ಹೇಳ್ತಾರೆ, ಈಗಂತೂ ಅಪಾರ ದುಃಖ ಇದೆ ಕಲಿಯುಗದ ಅಂತ್ಯದಲ್ಲಿ, ಮತ್ತೆ ನೀವು ಅಪಾರ ಸುಖದಲ್ಲಿ ಹೋಗ್ತೀರಿ ಸತ್ಯುಗದಲ್ಲಿ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಅಪಾರ ಸುಖ, ಇಲ್ಲಿ ಅಪಾರ ದುಃಖ ಇದೆ. यह तो तुम बच्चों को अभी ज्ञान मिला है, तुम आदि मध्य अंत को जानते हो. जिन्होंने कल्प पहले पढ़ा है वही अब पढ़ेंगे. जिसने जो पुरुषार्थ किया होगा वही आकर के उन्हें ही करेंगे, लेकिन और ऐसे ಪದ ಬಿ ಪಾಯಂಗೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಯಾರು ಕಲ್ಪದಿಂದ ಎಷ್ಟು ಜ್ಞಾನವನ್ನ ಪಡ್ಕೊಂಡಿದ್ರು, ಎಷ್ಟು ಧಾರಣೆ ಮಾಡ್ಕೊಂಡಿದ್ರು, ಎಷ್ಟು ಓದಿದ್ರು, ಈಗ್ಲೂ ಕೂಡ ಅದೇ ರೀತಿಯಾಗಿ ಜ್ಞಾನ ಪಡ್ಕೊಳ್ತಾರೆ, ಅದೇ ರೀತಿಯಾಗಿ ಓದ್ತಾರೆ, ಅದೇ ರೀತಿಯಾಗಿ ಪದವಿಯನ್ನ ಪಡ್ಕೊಳ್ತಾರೆ. ತುಮಾರಿ ಬುದ್ಧಿ ಮೇ ಪೂರಾ ಚಕ್ರ ಹೇ. ಈಗ ಬಾಬಾ ಹೇಳ್ತಾರೆ, ತಾವು ಮಕ್ಕಳ ಬುದ್ಧಿಯಲ್ಲಿ ಈಗ ಪೂರ್ಣ ಚಕ್ರದ ಜ್ಞಾನ ಇದೆ. ತುಮ್ ಹಿ ಊಂಚತೆ ಊಂಚ ಪದ ಪಾತೆ ಹೋ, ಫಿರ್ ತುಮ್ ಉತ್ತರ್ತೆ ಬಿ ಐಸೆ ಹೋ. ಹೀಗೆ ತಾವೆಷ್ಟು ಜ್ಞಾನವನ್ನ ತಿಳ್ಕೊಂಡು ಎಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ, ಎಷ್ಟು ಶ್ರೇಷ್ಠರಾಗ್ತೀರಿ.
ಇಳಿಯೋದು ಕೂಡ ಹಾಗೇನೆ ಇಳಿತೀರಿ, ಇಳಿತಾ ಇಳಿತಾ ಬಹಳ ಕನಿಷ್ಠರಾಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. बाप ने समझाया है यह जो भी मनुष्यों की आत्मा है माला है ना सारा नंबरवार ಆತಿ ಹೇ. ಹೀಗೆ ಬಾಬಾ ಹೇಳ್ತಾರೆ ಮನುಷ್ಯ ಆತ್ಮಗಳ ಮಾಲೆ ಇದು, ಇಳಿಯೋದ್ರಲ್ಲಿ ಕೂಡ ನಂಬರ್ ವಾರ್ ಆಗಿ ಇಳಿತಾ ಬರ್ತಾರೆ. ಹರ್ ಏಕ್ ಆಕ್ಟರ್ ಕೋ ಅಪನಾ ಅಪನಾ ಪಾಠ ಮಿಲಾ ಹುವಾ ಹೇ. ಯಾವ್ಯಾವ ಆತ್ಮಗಳು ಯಾವ್ಯಾವ ಸಮಯದಲ್ಲಿ ಬಂದು ಪಾತ್ರ ಮಾಡ್ಬೇಕು ಅನ್ನೋದು ಅವ್ರವ್ರ ಪಾತ್ರ ಫಿಕ್ಸ್ ಇದೆ. ಹಾಗೆ ನಂಬರ್ ವಾರ್ ಆಗಿ ಇಳಿತಾ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಕಿಸಿ ಸಮಯ ಕಿಸಿಕೋ ಕ್ಯಾ ಪಾಠ ಬಜಾನಾ ಹೇ, ಯಾವ ಸಮಯದಲ್ಲಿ ಯಾರು ಬಂದು ಪಾತ್ರ ಮಾಡ್ಬೇಕು ಅವ್ರು ಅವರೇ ಒಂದು ಪಾತ್ರ ಮಾಡ್ತಾರೆ. ದೇವತೆಗಳು ಯಾವ ಸಮಯದಲ್ಲಿ ಬರ್ಬೇಕು ದೇವತೆಗಳು ಅದೇ ಸಮಯದಲ್ಲಿ ಬರ್ತಾರೆ. ಕ್ರಿಶ್ಚಿಯನರು ಯಾವ ಸಮಯದಲ್ಲಿ ಬೇಕು ಅವರು ಅದೇ ಸಮಯದಲ್ಲಿ ಬರ್ತಾರೆ. ಹೀಗೆ ಇಸ್ಲಾಮಿ ಬೌದ್ಧ ಅನ್ಯ ಧರ್ಮದವರೆಲ್ಲರೂ ಅವರವರ ಪಾತ್ರ ಅನುಸಾರವಾಗಿ ಬರ್ತಾರೆ. ಯ ಅನಾದಿ ಬನಾ ಬನಾಯ ಡ್ರಾಮಾ ಹೇ ಜೋ ಬಾಪ್ ಬೈಟ್ ಸಮझाते हैं. ಇದು ಮಾಡಲ್ಪಟ್ಟಂತಹ ನಾಟಕ, ಇದರ ಎಲ್ಲಾ ರಹಸ್ಯವನ್ನ ಬಾಬಾ ಕುಳಿತು ತಿಳಿಸ್ತಾ ಇದ್ದಾರೆ. जब जो तुमको बाप समझाते हैं वह अपने भाइयों को समझाना है. ಯಾವಾಗ ತಂದೆ ತಾವು ಮಕ್ಕಳಿಗೆ ಕುಳಿತು ತಿಳಿಸ್ತಾರೋ ಹಾಗೆ ತಾವು ತಮ್ಮ ಸಹೋದರ ಆತ್ಮರಿಗೆ ಹೋಗಿ ಜ್ಞಾನ ಹೇಳ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮಾರಿ ಬುದ್ಧಿ ಮೇ ಹಿ ಹರ್ 5000 वर्ष के बाद आकर हमको समझाते हैं. हम भी फिर भाइयों को ಸಮझाते हैं. ಬಾಬಾ ಪ್ರತಿ 5000 ವರ್ಷಗಳಿಗೂ ಬಂದು ನಮ್ಗೆ ಹೇಳ್ಕೊಡ್ತಾರೆ. ನಾವು ಅನ್ಯ ಆತ್ಮರಿಗೆ ಓದಿಸ್ಬೇಕಾಗಿದೆ, ನಮ್ಮ ಸಹೋದರರಿಗೆ ಓದಿಸಿ ಅಂತ ಬಾಬಾ ಹೇಳ್ತಾರೆ. ಭಾಯಿ ಭಾಯಿ ಆತ್ಮಕ್ಕೆ ಸಂಬಂಧ ಏನಾ, ಹೀಗೆ ಬಾಬಾ ಹೇಳ್ತಾರೆ ತಾವೆಲ್ಲರೂ ಭಾಯಿ ಭಾಯಿ ಸಂಬಂಧದಲ್ಲಿ ಇರೋರಲ್ವಾ, ಹಾಗಾಗಿ ನಿಮ್ಮ ಸಹೋದರ ಆತ್ಮರಿಗೆ ಜ್ಞಾನ ಹೇಳಿ. ಬಾಪ್ ಕಾತೆ ಹೇ इस समय तुम अपने को ಅಶರೀರಿ ಆತ್ಮ ಸಮझो. ಬಾಬಾ ಹೇಳ್ತಿರೋದು ಈ ಸಮಯದಲ್ಲಿ, ಇಲ್ಲಿವರೆಗೂ ದೇಹ ಅಂತ ಹೇಳಿ ತಿಳ್ಕೊಂಡಿದ್ರಿ, ಆದ್ರೆ ಈ ಸಮಯದಲ್ಲಿ ಅಶರೀರಿ ಆತ್ಮ ಅಂತಾನೆ ತಿಳ್ಕೊಳ್ಳಿ. ಅನ್ಯ ಎಲ್ಲರನ್ನ ಕೂಡ ತಮ್ಮ ಸಹೋದರ ಆತ್ಮ ಅಂತಾನೆ ನೋಡ್ತಾ ಹೋಗಿ. ಆತ್ಮ ಕೋ ಹಿ ಅಪನೆ ಬಾಪ್ ಕೋ ಯಾದ್ ಕರ್ನಾ ಹೇ ಪಾವನ್ ಬನ್ನೆ ಕೆ ಲಿಯೆ. ಈ ಆತ್ಮ ಪಾವನ ಆಗೋದಕ್ಕಾಗಿ ತಮ್ಮ ಪಾವನ ತಂದೆಯನ್ನೇ ನೆನಪು ಮಾಡ್ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಪಾವನ ಆಗ್ಬೇಕಂದ್ರೆ ಪಾವನ ತಂದೆಯನ್ನೇ ನೆನಪು ಮಾಡ್ಬೇಕಾಗಿದೆ. ಆತ್ಮ ಪವಿತ್ರ ಬಂತಿ ಹೇ ತೋ ಫಿರ್ ಶರೀರ್ ಭಿ ಪವಿತ್ರ ಮಿಲ್ತಾ ಹೇ. ಹೀಗೆ ಆ ಪಾವನ ತಂದೆಯನ್ನ ನೆನಪು ಮಾಡಿ ಆತ್ಮ ಪವಿತ್ರ ಆದ್ರೆ ಪವಿತ್ರ ಆತ್ಮನಿಗೆ ಪವಿತ್ರ ಶರೀರನೇ ಸಿಗುತ್ತೆ. ಆತ್ಮ ಅಪವಿತ್ರ ತೋ ಜೀವರ್ ಬಿ ಅಪವಿತ್ರ ನಂಬರ್ ವಾರ್ ತೋ ಹೋತಾ ಹಿ. ಹೀಗೆ ಬಾಬಾ ಹೇಳ್ತಾರೆ ಅಪವಿತ್ರ ಆತ್ಮ ಆದ್ರೆ ಅಪವಿತ್ರ ಶರೀರ ಸಿಗುತ್ತೆ. ಆತ್ಮನ ಸ್ಥಿತಿಗೆ ತಕ್ಕಂತೆ ಬಾಬಾ ಹೇಳ್ತಾರೆ ಅಂತದ್ದೇ ಶರೀರ. ಆಭರಣಕ್ಕೆ ತಕ್ಕಂತೆ, ಚಿನ್ನಕ್ಕೆ ತಕ್ಕಂತೆ ಆಭರಣ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಫೀಚರ್ಸ್ ಆಕ್ಟಿವಿಟಿ ಏಕ್ ನಾ ಮಿಲೆ ದುಸ್ರೆ ಸೆ. ಎಲ್ಲಾ ಆತ್ಮಗಳ ಮುಖ ಲಕ್ಷಣ, ಎಲ್ಲಾ ಆತ್ಮಗಳ ಆಕ್ಟಿವಿಟೀಸ್ ಒಬ್ಬರದು ಇನ್ನೊಬ್ಬರಿಗೆ ಹೋಲಿಕೆ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಷ್ಟು ಭಿನ್ನ ಆತ್ಮಗಳು, ಎಷ್ಟೊಂದು ಭಿನ್ನ ಪಾತ್ರ, ಎಲ್ಲರ ಚಹರೆ ಕೂಡ ಎಷ್ಟು ಭಿನ್ನ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಂಬರ್ ವಾರ್ ಸಬ್ ಅಪನ ಅಪನ ಪಾಠ ಬಜಾತೆ ಹೇ. ಎಲ್ಲರೂ ತಮ್ಮ ತಮ್ಮದೇ ಆಗಿರುವಂತ ಪಾತ್ರವನ್ನ ಮಾಡ್ತಿದ್ದಾರೆ. ಎಷ್ಟು ಒಬ್ಬರದು ಇನ್ನೊಬ್ಬರಿಗೆ ಹೋಲಿಕೆ ಆಗೋದಿಲ್ಲ. ಎಷ್ಟು ಭಿನ್ನ ನಾಟಕ ಇದು ಅಂತ ಬಾಬಾ ಹೇಳ್ತಾರೆ. ಎಲ್ಲರದು ಎಷ್ಟು ಭಿನ್ನ ಆಗಿರುವಂತ ಪಾತ್ರ. ಕಲ್ ತುಮಕೋ ಸಮझाया ಬಾಬಾ ಹೇಳ್ತಾರೆ ನಿನ್ನೆ ಕೂಡ ತಿಳಿಸ್ಕೊಟ್ಟಿದ್ದೆ. ತುಮ್ನೆ ರಾಜಾಯಿಲೆ ಫಿರ್ ರಾಜಾಯಿ ಗವಾಯ್. ಬಾಬಾ ಹೇಳ್ತಾರೆ ರಾಜ್ಯವನ್ನ ಪಡ್ಕೊಂಡು ರಾಜ್ಯವನ್ನ ಕಳ್ಕೊಂಡಿದ್ರಿ. ನಿನ್ನೆ ಪಡ್ಕೊಂಡಿದ್ರಿ, ಇವತ್ತು ಕಳ್ಕೊಂಡಿದ್ರಿ, ಮತ್ತೆ ನಾಳೆಗೆ ಪಡ್ಕೊಳ್ತಾ ಇದ್ರಿ. ನಿಮ್ಮ ರಾಜ್ಯವನ್ನ ಪಡ್ಕೊಳ್ಳೋರು ಇದ್ರಿ. ಜಬ್ ಫಿರ್ ಸಮಜ್ ರಹೆ ಹೋ ಸಮಜಾಯ್ ರಾಜಾಯಿ ಪಾನೇಲಿ. ಈಗೇನ್ ಕೇಳ್ತಾ ಇದ್ರಿ, ಏನ್ ತಿಳ್ಕೊಳ್ತಾ ಇದ್ರಿ, ಇದು ನಿಮ್ಮ ರಾಜ್ಯ ಪಡ್ಕೊಳ್ಳೋದಕ್ಕಾಗಿ. ಹೀಗೆ ಬಾಬಾ ಹೇಳ್ತಾರೆ ಜ್ಞಾನ ರಾಜ್ಯ ಭಾಗ್ಯ ಪಡ್ಕೊಳ್ಳೋದಕ್ಕಾಗಿನೇ ಇದೆಲ್ಲ ಜ್ಞಾನ ತಿಳ್ಕೊಳ್ತಾ ಇದ್ರಿ. ಜಬ್ ಭಾರತ್ ಪುರಾಣ ನರ್ಕ್ ಹೇ ಕಲ್ ನಯ ಸ್ವರ್ಗ ಹೋಗ. ಬಾಬಾ ಹೇಳ್ತಾರೆ ಇಂದು ಭಾರತ ಹಳೇದಾಗಿದೆ, ನರಕ ಆಗಿದೆ, ಮತ್ತೆ ನಾಳೆಗೆನೆ ಭಾರತ ಸ್ವರ್ಗ ಆಗೋದಿದೆ, ಹೊಸದಾಗೋದಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ತುಮಾರಿ ಬುದ್ಧಿ ಮೇ ಹೇ ಅಭಿ ಹಮ್ ನಯಿ ದುನಿಯಾ ಮೇ ಜಾ ರಹೆ ಹೇ. ತಾವ್ ಮಕ್ಕಳಿಗೆ ಗೊತ್ತಾಗಿದೆ ನಾವು ನಾಳೆಗೆ ನಮ್ಮ ಜಗತ್ತು ಬರಲಿದೆ, ಆ ಜಗತ್ತಲ್ಲಿ ನಾವು ಹೋಗೋರಿದ್ದೇವೆ.
ಹೊಸ ಜಗತ್ತಲ್ಲಿ ಹೋಗೋರಿದ್ದಾವೆ. ಶ್ರೀಮತ್ ಪರ್ ಶ್ರೇಷ್ಠ ಬನ್ ರಹೆ ಹೇ. ಹೊಸ ಜಗತ್ತಿನಲ್ಲಿ ಎಲ್ಲರೂ ಶ್ರೇಷ್ಠರಿರ್ತಾರೆ. ಹಾಗಾಗಿ ನಾವು ಕೂಡ ಶ್ರೀಮತದನುಸಾರವಾಗಿ ಶ್ರೇಷ್ಠರಾಗ್ತಾ ಇದ್ದೇವೆ. ಬಾಬಾ ಕೊಡುವ ಶ್ರೀಮತದಿಂದಲೇ ನಾವು ಶ್ರೇಷ್ಠರಾಗ್ತೇವೆ. ಶ್ರೇಷ್ಠ ಜರೂರು ಶ್ರೇಷ್ಠ ಸೃಷ್ಟಿ ಪರ್ ಹಿ रहेंगे. ಶ್ರೇಷ್ಠರೆಲ್ಲಿರ್ತಾರೆ? ಕನಿಷ್ಠ ಸ್ಥಾನದಲ್ಲಿ ಇರೋದಿಲ್ಲ. ಶ್ರೇಷ್ಠರು ಕೂಡ ಶ್ರೇಷ್ಠ ಸ್ಥಾನದಲ್ಲೇ ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ದೇವತೆಗಳಿಗಾಗಿ ಒಂದು ಹೊಸ ಸೃಷ್ಟಿ, ಶ್ರೇಷ್ಠ ಸೃಷ್ಟಿನೇ ಬೇಕಾಗಿದೆ. ಈ ಲಕ್ಷ್ಮೀನಾರಾಯಣ ಶ್ರೇಷ್ಠ ಹೇ ತೋ ಶ್ರೇಷ್ಠ ಸ್ವರ್ಗ ಮೇ रहते हैं. ಹಾಗಾದ್ರೆ ಈ ಲಕ್ಷ್ಮೀನಾರಾಯಣರು ಎಷ್ಟು ಶ್ರೇಷ್ಠ ಆಗಿದ್ದಾರೆ. ಹಾಗಾದ್ರೆ ಅವ್ರು ಎಲ್ಲಿದ್ರು? ಸ್ವರ್ಗದಲ್ಲಿದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜೋ ಭ್ರಷ್ಟ ಹೇ ವೇ ನರ್ಕ ಮೇ रहते हैं. ಯಾರು ಭ್ರಷ್ಟರಾಗಿದ್ದಾರೆ ಅವರೆಲ್ಲ ನರಕದಲ್ಲಿರ್ತಾರೆ. ಕನಿಷ್ಠರೆಲ್ಲ ಕೊಳಕಲ್ಲಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಇಹ ರಾಜ ತುಮ್ ಅಭಿ ಸಮಸ್ತೆ, ಇಹ ರಾಜ್ ತುಮ್ ಅಭಿ ಸಮಸ್ತೆ ಹೋ. ಈ ರಹಸ್ಯವನ್ನ ತಾವು ಮಕ್ಕಳು ಈಗ ತಿಳ್ಕೊಳ್ತಾ ಇದ್ರೆ. ಇಸ್ ಬೇಹದ್ಗೆ ಡ್ರಾಮಾಕು ಜಬ್ ಕೋಯಿ ಅಚ್ಚಿ ರೀತಿ ಸಮझे ತಬ್ ಬುದ್ಧಿ ಮೇ ಬೈಟೆ. ಈ ನಾಟಕದ ರಹಸ್ಯವನ್ನ ಯಾರು ಬಹಳ ಚೆನ್ನಾಗಿ ತಿಳ್ಕೊಳ್ತಾರೆ ಅವರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುತ್ತೆ. ಬಹಳ ಬಹಳ ರಹಸ್ಯಗಳಿದ್ದಾವೆ. ಒಬ್ರು ಪಾತ್ರ ಇನ್ನೊಬ್ರು ಪಾತ್ರದಂತೆ ಇಲ್ಲ. ಶ್ರೇಷ್ಠರು ಎಲ್ಲಿರ್ತಾರೆ, ಕನಿಷ್ಠರು ಎಲ್ಲಿರ್ತಾರೆ, ನರಕ ಯಾವುದು, ಸ್ವರ್ಗ ಯಾವುದು, ಹೀಗೆ ಬಾಬಾ ಹೇಳ್ತಾರೆ. ಎಷ್ಟು ಭಿನ್ನವಾಗಿರುವಂತ ನಾಟಕ ಇದೆ. ಇದರ ಎಲ್ಲ ರಹಸ್ಯವನ್ನ ತಿಳ್ಕೊಳ್ತಾ ಹೋಗಿ ಅಂತ ಬಾಬಾ ಹೇಳ್ತಾರೆ. ಶಿವರಾತ್ರಿ ಬಿ ಮನಾತೆ ಹೇ ಪರಂತು ಜಾನ್ತೆ ಕುಚ್ ಬಿ ನಹಿ ಹೇ. ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇರ್ತಾರೆ, ಆದ್ರೆ ಏನನ್ನು ಕೂಡ ತಿಳ್ಕೊಂಡಿರೋದಿಲ್ಲ. ಶಿವ ಯಾರು, ಯಾಕೆ ಪೂಜೆ ಮಾಡ್ತಿದ್ವಿ, ಯಾಕೆ ಉಪವಾಸ ಇರ್ತಿದ್ವಿ, ಯಾಕೆ ಜಾಗರಣೆ ಮಾಡ್ತಾ ಇದ್ವಿ ಅನ್ನೋದು. ತೋ ಅಬ್ ತುಮ್ ಬಚ್ಚೋ ಕೋ ರಿಫ್ರೆಶ್ ಕರ್ನಾ ಹೋತಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ತಾವು ಮಕ್ಕಳಿಗೆ ರಿಫ್ರೆಶ್ ಮಾಡ್ಬೇಕಾಗಿದೆ. ತುಮ್ ಫಿರ್ ಔರೋಂ ಕೋ ಬಿ ರಿಫ್ರೆಶ್ ಕರ್ತೆ ಹೋ. ಬಾಬಾ ನಾವು ಮಕ್ಕಳನ್ನ ರಿಫ್ರೆಶರನ್ನಾಗಿ ಮಾಡ್ತಾರೆ. ನೀವು ಹೋಗಿ ಅನ್ಯ ಆತ್ಮಗಳನ್ನ ಅಥವಾ ನಿಮ್ಮ ಸಹೋದರ ಆತ್ಮರನ್ನ ರಿಫ್ರೆಶ್ ಮಾಡಿ, ಅವ್ರಿಗೂ ಜ್ಞಾನ ಹೇಳಿ, ಆತ್ಮನನ್ನ ರಿಫ್ರೆಶ್ ಮಾಡಿ, ಮೂಲ ತಾವು ಆತ್ಮ ಆಗಿರುವಂತ ಜ್ಞಾನನ ಅವ್ರಿಗೆ ತಿಳಿಸಿ ಅಂತ ಬಾಬಾ ಹೇಳ್ತಾರೆ. ಅಭಿ ತುಮ್ಕೋ ಜ್ಞಾನ ಮಿಲ್ ರಹಾ ಹೇ ಫಿರ್ ಸದ್ಗತಿಗೂ ಪಾಲೆಂಗೆ. ಈಗ ಜ್ಞಾನ ಸಿಗ್ತಾ ಇದೆ, ನಂತರ ಈ ಜ್ಞಾನ ಪೂರ್ಣ ಪಡ್ಕೊಂಡ ನಂತರ ತಾವು ಸದ್ಗತಿಯಲ್ಲಿ ಹೊರಟೋಗ್ತೀರಿ. ಬಾಬ್ ಕಹತೆ ಮೈ ಸ್ವರ್ಗ ಮೇ ನಹಿ ಆವು ಆತಾ ಹೂಂ. ಬಾಬಾ ಹೇಳ್ತಾರೆ, ನಾನಂತೂ ಸ್ವರ್ಗದಲ್ಲಿ ಬರೋದಿಲ್ಲ. ನೀವು ಪಾವನರಾಗಿ ಸದ್ಗತಿಯನ್ನ ಹೊಂದುತ್ತಿದ್ದೀರಿ, ಹೊಸ ಜಗತ್ತಲ್ಲಿ ಹೋಗ್ತೀರಿ. ಮೇರಾ पार्ट ही है ही पतित दुनिया में. पतित दुनिया को बदल पावन दुनिया में पावन दुनिया बनाना. ನನ್ನ ಪಾತ್ರ ಇರೋದೇ ಪತಿತ ಜಗತ್ತನ್ನ ಬದಲಾಯಿಸಿ ಪಾವನ ಜಗತ್ತು ಮಾಡೋದು. ಬಾಬಾ ನಿನ್ನೇನು ಹಾಗೆ ಹೇಳ್ತಾರೆ, ನಂದು ಡ್ಯೂಟಿನೇ ಅದು, ಪತಿತ ಜಗತ್ತನ್ನ ಪಾವನ ಮಾಡೋದು. ನಾನ್ ಸ್ವರ್ಗದಲ್ಲಿ ಬಂದು ಏನ್ ಮಾಡ್ಲಿ, ಅಲ್ಲಿ ಎಲ್ಲರೂ ಪಾವನರಿರ್ತೀರಿ. ದುರ್ಗತಿಯಲ್ಲಿ ಇರೋರ್ಗೆ ಜ್ಞಾನ ಕೊಡ್ಬೇಕಾಗತ್ತೆ, ಅದು ನನ್ನ ಡ್ಯೂಟಿ, ನನ್ನ ಕರ್ತವ್ಯ. ಸದ್ಗತಿ ಇರ್ತೀರಿ ಸತ್ಯುಗದಲ್ಲಿ, ಅಲ್ಲಿ ಬಂದು ನಾನೇನ್ ಮಾಡ್ಲಿ ಅಂತ ಬಾಬಾ ಕೇಳಿದ್ದಾರೆ. ಹಾಗಾಗಿ ನಂದು ಈ ಪಾವನ ಸೃಷ್ಟಿಯಲ್ಲಿ ನಾನು ಬರೋದಿಲ್ಲ, ಈ ಪತಿತ ಸೃಷ್ಟಿಯಲ್ಲಿ ನಂದು ಪಾತ್ರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹತು ತುಮಾರೆ ಪಾಸ್ ಕರೂನ್ ಕಾ ಖಜಾನಾ ಹೋತಾ ಹೇ. ಸತ್ಯುಗದಲ್ಲಿ ಹೋದಾಗ ನಿಮ್ಗೆ ಅಪಾರ ಖಜಾನೆ, ಕುಬೇರನ ಖಜಾನೆ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಸೌದೆ ಹೋಗದೆ ಇರುವಂತ ಖಜಾನೆ, ನಾಶ ಆಗದೆ ಇರುವಂತ ಖಜಾನೆ, ಖಾಲಿ ಆಗದೆ ಇರುವಂತ ಖಜಾನೆ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಅದೆಷ್ಟು ಖಜಾನೆ ಇರುತ್ತೆ ಅಂದ್ರೆ ಮುಗಿಯೋದೇ ಇಲ್ಲ. ಅರ್ಧ ಕಲ್ಪ ಆದ್ರೂ, 2 ಯುಗ ಆದ್ರೂ, ಮತ್ತೆ ತ್ರೇತಾಯುಗದಲ್ಲಿ ಬಂದು ಎಷ್ಟೊಂದು ಮಂದಿರಗಳನ್ನು ಕೂಡ ಮಾಡಿ ಆವಾಗ ಖಾಲಿ ಮಾಡ್ಕೋತೀರಿ ಅಂತ ಹೇಳಿ ಬಾಬಾ ನಿನ್ನೆ ಹೇಳಿದ್ರು. ಇವತ್ತು ಕಂಗಾಲ್ ಹೇ ಜಿಸ್ಕೋ ಬಾಪ್ಕೋ ಬುಲಾತೆ. ಹಾಗೆ ಬಾಬಾ ಇಸ್ಲಿಯೇ ಬಾಪ್ಕೋ ಬುಲಾತೆ. ಇಲ್ಲಿ ಬಹಳ ಕಂಗಾಲರಾಗಿದ್ರು, ಇಲ್ಲಿ ಏನು ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯಾವ ಖಜಾನೆ ಇಲ್ಲ, ಶಕ್ತಿ ಇಲ್ಲ, ಗುಣ ಇಲ್ಲ, ಎಷ್ಟು ಕಂಗಾಲರಾಗಿದ್ರೆ ಅದಕ್ಕಾಗಿನೇ ನನ್ನನ್ನ ಕರಿತಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆಕರ್ ಬೇಹದ್ ಕಾ ವಸಾದು. ಬಂದು ನಾನು ಬೇಹದ್ದಿನ ಆಸ್ತಿಯನ್ನ ಕೊಡ್ತಾ ಇದ್ದೇನೆ. ಕಲ್ಪ ಕಲ್ಪ ಬೇಹದ್ ಕಾ ವರ್ಷ ಮಿಲ್ತಾ ಹೇ ಫಿರ್ ಕಂಗಾಲ್ ಬಿ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪನೂ ಕೂಡ ಬೇಹದ್ದಿನ ಆಸ್ತಿ ಸಿಗುತ್ತೆ, ಮತ್ತೆ ಕಂಗಾಲರು ಕೂಡ ಆಗ್ತಾ ಹೋಗ್ತೀರಿ. ಚಿತ್ರ ಪರ್ ಸಮझाओ ತಬ್ ಸಮಜ್ ಸಕೆ. ಚಿತ್ರಗಳನ್ನ ತೋರಿಸಿ ಹೇಳಿ, ಆಗ ತಕ್ಷಣ ತಿಳ್ಕೊಳ್ತಾರೆ. ಹೇಗಿದ್ದಿದ್ವಿ, ಎಷ್ಟು ಸಂಪತ್ತಿತ್ತು, ಹೇಗೆ ಕಂಗಾಲರಾದ್ವಿ, ಹೇಗೆ ಅನ್ಯರಿಂದ ಈಗ ಸಾಲ ಪಡ್ಕೊತಿದ್ವಿ, ಭಿಕ್ಷೆ ಬೇಡ್ತಿದ್ವಿ ಅನ್ನೋದು ಚಿತ್ರ ಸಹಿತ ತೋರಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. ಪೆಹಲೆ
नंबर में लक्ष्मी नारायण, फिर 84 जन्म लेते मनुष्य बन गए हैं. ಮೊದಲ ನಂಬರ್ ನಲ್ಲಿ ಏಣಿ ಚಿತ್ರದಲ್ಲಿ ಎಷ್ಟು ಶ್ರೇಷ್ಠರು? ಲಕ್ಷ್ಮೀ ನಾರಾಯಣರು. ಹಾಗೆ ಕೆಳಗಿಳಿತಾ ಮನುಷ್ಯರಾಗಿ ಕಲಿಯುಗದ ಅಂತ್ಯದಲ್ಲಿ ಭಿಕಾರಿ ಸ್ಥಿತಿಯಲ್ಲಿ ಕೈನಲ್ಲಿ ಭಿಕ್ಷೆ ಪಾತ್ರೆ ಇಟ್ಕೊಂಡು ಮಲಗಿರುವ ಚಿತ್ರ. ಹೀಗೆ ಬಾಬಾ ಹೇಳ್ತಾರೆ, ಅದನ್ನ ಚಿತ್ರ ತೋರಿಸಿ ಹೇಳಿ ಗೊತ್ತಾಗುತ್ತೆ ಎಷ್ಟು ಶ್ರೇಷ್ಠ ಇದ್ದಂಥವ್ರು ಭಾರತ ಈಗ ಎಷ್ಟು ಪತಿತ ಆಗಿದೆ, ಬಡ ಆಗಿದೆ ಅನ್ನೋದು. ಈ ಜ್ಞಾನ ಅಭಿ ತುಮ್ ಬಚ್ಚೋं को मिलता है. ಈ ಜ್ಞಾನ ಈಗ ತಾವು ಮಕ್ಕಳಿಗೆ ಸಿಗ್ತಾ ಇದೆ. तुम जानते हो आज से 5000 वर्ष पहले आदि सनातन देवी देवता धर्म था, जिसको वैकुंठ पैराडाइज डीटी वर्ड भी कहते हैं. 5000 ವರ್ಷದ ಹಿಂದೆ ದೇವಿ ದೇವತೆಗಳ ಧರ್ಮ ಇತ್ತು. ಅದಕ್ಕೆ ಸ್ವರ್ಗ, ವೈಕುಂಠ, ಹೆವೆನ್, ಪ್ಯಾರಡೈಸ್, ಡಿಟಿ ವರ್ಡ್, ದೈವಿ ಜಗತ್ತು ಅಂತ ಹೇಳಿ ಕೂಡ ಕರ್ಲಾಗ್ತಾ ಇತ್ತು. ಅಭಿತು ನಹಿ ಕಹೆಂಗೆ. ಈಗ ಈ ಜಗತ್ತಿಗೆ ಹೇಳ್ತೀರಾ ಸ್ವರ್ಗ ಅಂತ ಹೇಳ್ತೀರಾ, ಇದಕ್ಕೆ ವೈಕುಂಠ ಅಂತ ಹೇಳ್ತೀರಾ, ಇದನ್ನ ದೈವಿ ಸೃಷ್ಟಿ ಅಂತ ಹೇಳಿ ಹೇಳ್ತೀರಿ ಅಂತ ಬಾಬಾ ಹೇಳ್ತಾರೆ. ನಹಿ ಅಭಿತೋ ಡಿವಿಲ್ ವರ್ಡ್ ಹೇ. ಇಲ್ಲ, ಇದಂತೂ ಈಗ ಭೂತಗಳ ಜಗತ್ತಾಗಿದೆ. ಪಂಚಭೂತಗಳಿಂದ, ಇದು ವಿಕಾರಗಳಿಂದ ತುಂಬಿಕೊಂಡಿರುವಂತ ಜಗತ್ತು ಇದು. ಡೆವಿಲ್ वर्ड की ಎಂಡ್ ಡೆವಿಲ್ ವರ್ಡ್ ಕಿ ಆದಿ ಕಾ ಅಬ್ ಹೇ ಸಂಗಮ್. ಬಾಬಾ ಹೇಳ್ತಾರೆ, ಇದು ಭೂತಗಳ ಜಗತ್ತು ಅಂತ್ಯ ಮತ್ತು ದೈವಿ ಸೃಷ್ಟಿಯ ಆದಿಯ ಸಂಗಮ ಆಗಿದೆ, ಮಧ್ಯದಲ್ಲಿದೆ. ಭೂತಗಳ ಜಗತ್ತು ಮುಗಿದೋಗುವ ಅಂತ್ಯ ಇದೆ, ಜೊತೆಗೆ ದೈವಿ ಸೃಷ್ಟಿ ಬರುವಂತ ಆರಂಭ ಇದೆ, ಅದರ ಸಂಗಮ ಇದು ಅಂತ ಬಾಬಾ ಹೇಳ್ತಿದ್ರೆ. ಯಹ ಬಾತೆ ಅಭಿ ತುಮ್ ಸಮಜ್ತೆ ಹೋ ಅವ್ರ ಕೊಯ್ಕೆ ಮುಖ ಸೇ ಸುನ್ನಾಸಕ್ಕೆ. ಬಾಬಾ ಹೇಳ್ತಾರೆ, ಈ ಜ್ಞಾನ ಬೇರೆ ಯಾರ ಬಾಯಿಂದ ಕೂಡ ಬರೋದಿಲ್ಲ. ತಾವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ರಿ, ತಾವು ಮಕ್ಕಳು ಮಾತ್ರ ಜ್ಞಾನ ಹೇಳೋರಿದ್ರಿ. ಬಾಬ್ ಹಿ ಆಕರ್ ಇನ್ಕ ಮುಖ ಲೇತೆ ಹೇ. ಬಾಬಾರವರು ಸಹ ಬಂದು ಇವರ ಮುಖವನ್ನ ಆಧಾರವಾಗಿ ಪಡ್ಕೊಳ್ತಾರೆ. ಬ್ರಹ್ಮಾರವರ ಮುಖ ಕಿಸಕ ಲೆಂಗೆ ಸಮಸ್ತೆ ನಹಿ ಹೇ. ಭಗವಂತ ನಿರಾಕಾರ ಆಗಿದ್ದಾರೆ, ಆದ್ರೆ ಜ್ಞಾನ ಹೇಳುವುದಕ್ಕಾಗಿ ಯಾರ ಮುಖವನ್ನ ಪಡ್ಕೊಳ್ತಾರೆ ಇದು ಕೂಡ ಯಾರಿಗೂ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. ಸ್ವತಃ ಶಿವ ತಂದೆನೂ ಹೇಳಿದಾಗ ಗೊತ್ತಾಗುತ್ತೆ, ನಾನು ಯಾರ ಮುಖವನ್ನ ಲೋನಾಗಿ ಪಡ್ಕೊಳ್ತೇನೆ, ಯಾರ ಮುಖವನ್ನ ಜ್ಞಾನ ಹೇಳೋದಕ್ಕೆ ಆಧಾರವಾಗಿ ಪಡ್ಕೊಳ್ತೇನೆ ಅಂತ ಹೇಳಿ ಬಾಬಾ ಹೇಳ್ದಾಗಲೇ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸಮಸ್ತೆ ನಹಿ ಹೇ. बाप की सवारी किस पर होगी, जैसे तुम्हारी आत्मा की इस शरीर पर सवारी है ना. ಬಾಬಾ ಕೂಡ ಹೇಳ್ತಿದ್ದಾರೆ, ನೀವು ಆತ್ಮಗಳು ಈ ಶರೀರದಲ್ಲಿ ಸವಾರಿ ಮಾಡ್ತಾ ಇದೆ. ಹಾಗಾದ್ರೆ ನಿರಾಕಾರ ಪರಮಧಾಮದಿಂದ ಬಂದಿರುವಂತ ತಂದೆ ಯಾರಲ್ಲಿ ಸವಾರಿ ಮಾಡ್ತಾರೆ, ಇದ್ರ ರಹಸ್ಯ ಕೂಡ ತಿಳ್ಕೊಳ್ಬೇಕಾ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಶಿವಬಾಬಾಕು ಅಪ್ನಿ ಸವಾರಿತು ಹೈ ನಹಿ. ಶಿವಬಾಬಾರವರಿಗೆ ತಮ್ಮದೇ ಆದಂತ ಶರೀರ ಇಲ್ಲ, ಗಾಡಿ ಇಲ್ಲ. ತೋ ಉನ್ಕೋ ಮುಖ ಜರೂರ್ ಚಾಹಿಯೆ. ಹಾಗಾದ್ರೆ ಅವ್ರಿಗೆ ಅವಶ್ಯವಾಗಿ ಮುಖ ಅವಶ್ಯವಾಗಿ ಬೇಕಾಗಿದೆ. ತೋ ರಾಜಯೋಗ ಕೈಸೆ ಸಿಕ್ಲಾಯ್. ಇಲ್ಲ ಅಂದ್ರೆ ನಾನು ರಾಜಯೋಗವನ್ನ ಹೇಗೆ ಕಲ್ಸ್ಕೊಡ್ಲಿ ಅಂತ ಬಾಬಾ ಹೇಳ್ತಾರೆ. ಮುಖನೇ ಸಿಗ್ಲಿಲ್ಲ, ಶರೀರನೇ ಸಿಗ್ಲಿಲ್ಲ ಅಂದ್ರೆ ನಾನು ಹೇಗೆ ಜ್ಞಾನ ಹೇಳಿ. ಪ್ರೇರಣಾ ತೋ ನಹಿ ಸಿಕ್ಕಂಗೆ. ಪ್ರೇರಣೆಯಿಂದಂತೂ ಕಲೀಲಿಕ್ಕೆ ಆಗೋದಿಲ್ಲ. ತೋ ಯಹ ಸಬ್ ಬಾತೆ ದಿಲ್ ಮೇ ನೋಟ್ ಕರ್ನಿ ಚಾಹಿಯೆ. ಈ ಎಲ್ಲಾ ಮಾತುಗಳನ್ನ ಮನಸ್ಸಲ್ಲಿ ನೋಟ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಬುದ್ಧಿಯಲ್ಲಿ ನೋಟ್ ಮಾಡ್ಕೊಳ್ಳಿ. ಭಗವಂತ ಹೇಗ್ ಬರ್ತಾರೆ, ಅವ್ರಿಗೆ ಬರ್ತಾರೆ ಅಂದ್ರೆ ಅವ್ರಿಗೊಂದು ಶರೀರ ಬೇಕು. ಶರೀರಕ್ಕಾಗಿ ಯಾರ ಶರೀರ ಪಡ್ಕೊಳ್ತಾರೆ, ಪ್ರೇರಣೆಯಿಂದಂತೂ ಹೇಳೋದಕ್ಕಾಗೋದಿಲ್ಲ ಅಂತೇಳಿ ಈ ಮಾತನ್ನ ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಬೇರೆಯವರು ಇದೇ ಪ್ರಶ್ನೆಯನ್ನ ಕೇಳ್ತಾರೆ, ಭಗವಂತ ಬಂದಿದ್ದಾರೆ ಅಂತ ಹೇಳ್ತೀರಿ, ಹೆಂಗ್ ಬರ್ತಾರೆ, ಹೆಂಗ್ ಹೇಳ್ತಾರೆ, ಅವ್ರಿಗೆ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕಾಗಿ ಇದು ಹೇಳಲಿಕ್ಕೆ ತಿಳ್ಕೊಂಡಿರ್ರಿ ಅಂತ ಬಾಬಾ ಹೇಳ್ತಾರೆ. तो उनको मुख जरूर चाहिए, नहीं तो राजयोग कैसे सिखलाए. ಪರಮಾತ್ಮ ಕಾ ಬಿ ಬುದ್ಧಿ ಸೇ ಸಾರಿ ನಾಲೆಜ್ ಹೈನಾ. ಪರಮಾತ್ಮನ ಬುದ್ಧಿಯಲ್ಲಿನೇ ಇಷ್ಟೆಲ್ಲ ಸೃಷ್ಟಿಯ ಜ್ಞಾನ ಇರೋದು. ಈ ಸಾಕಾರ ಜಗತ್ತಿನ ಜ್ಞಾನ ನೀವು ಆತ್ಮಗಳಲ್ಲಿದೆ. ವಿಜ್ಞಾನ, ತಂತ್ರಜ್ಞಾನ, ಟೆಕ್ನಾಲಜಿ ಇದೆಲ್ಲ ಮನುಷ್ಯನ ಆತ್ಮನಲ್ಲಿ ಜ್ಞಾನ. ಆದ್ರೆ ಪರಮಾತ್ಮನಲ್ಲಿರುವಂತಹ ಜ್ಞಾನ ಸೃಷ್ಟಿ, ಜಗತ್ತು, ಜನ್ಮ ಜನ್ಮಾಂತರದ್ದು, ಹೀಗೆ ಎಲ್ಲದರದ ನಾಲೆಜ್ ಪರಮಾತ್ಮನಲ್ಲಿದೆ. ತುಮಾರಿ ಬುದ್ಧಿ ಮೇ ಬಿಟಾನಾ ಚಾಹಿಯೆ. ಹಾಗಾಗಿ ಪರಮಾತ್ಮನಲ್ಲಿರುವಂತಹ ಆ ಜ್ಞಾನವನ್ನ
ಈಗ ನಿಮ್ಮ ಆತ್ಮಗಳಲ್ಲಿ ತುಂಬ್ಕೋಬೇಕಾಗಿದೆ. यह नॉलेज बुद्धि से धारण करनी है. ಪರಮಾತ್ಮನಲ್ಲಿರುವಂತಹ ಜ್ಞಾನವನ್ನ, ಪರಮಾತ್ಮನಲ್ಲಿರುವ ಶಕ್ತಿಯನ್ನ, ಪರಮಾತ್ಮನಲ್ಲಿರುವ ಗುಣಗಳನ್ನ ಈಗ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಕಹಾ ಭಿ ಜಾತೆ ಹೇ ತುಮಾರೆ ಬುದ್ಧಿ ಟೀಕ್ ಹೈನಾ. ಬಾಬಾ ಹೇಳ್ತಾರೆ, ಎಲ್ಲಿ ಹೋದ್ರು ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಕೂಡಿಸ್ಕೋಬೇಕಾಗಿದೆ. ಬುದ್ಧಿ ಆತ್ಮ ಮೇ ರಹತಿ ಹೈ. ಬುದ್ಧಿ ಕೂಡ ಆತ್ಮನಲ್ಲೇ ಇರುವಂತದ್ದು. ಆತ್ಮ ಹಿ ಬುದ್ಧಿ ಸೆ ಸಮಜ್ ರಹಿ ಹೈ. ಆತ್ಮನೀಗ ಬುದ್ಧಿ ಅನ್ನುವಂತ ತಿಳುವಳಿಕೆಯಿಂದ ಎಲ್ಲ ಜ್ಞಾನ ತಿಳ್ಕೊಳ್ತಾ ಇದೆ. ತುಮಾರಿ ಪತ್ತರ್ ಬುದ್ಧಿ ಕಿಸ್ನೆ ಬನಾಯಿ. ಅಭಿ ಸಮಜ್ತೆ ಹೋ ರಾವಣ ನೆ ಹಮಾರಿ ಬುದ್ಧಿ ಕ್ಯಾ ಬನಾತಿಯಾ ಹೇ. ಬಾಬಾ ಹೇಳ್ತಿದ್ದಾರೆ, ಬುದ್ಧಿಯನ್ನ ಕಲ್ಲು ಬುದ್ಧಿಯವರನ್ನಾಗಿ ಯಾರು ಮಾಡಿದ್ರು, ರಾವಣ ಹೆಂಗ ಕಲ್ಲು ಬುದ್ಧಿಯವರನ್ನಾಗಿ ಮಾಡ್ದ ಅನ್ನೋದು ಗೊತ್ತಿದೆ. ಕಲ್ ತುಮ್ ಡ್ರಾಮಾಕೋ ನಹಿ ಜಾನ್ತೇತೆ. ಹಿಂದೆ ನೀವು ಈ ನಾಟಕದ ರಹಸ್ಯವನ್ನ ತಿಳ್ಕೊಂಡಿರ್ಲಿಲ್ಲ. ನಾವು ಪತ್ತರ್ ಬುದ್ಧಿ ಆಗಿದ್ವಾ, ನಾವು ಮೊದಲು ಪಾರಸ್ ಬುದ್ಧಿ ಹೆಂಗಾಗಿದ್ವಿ, ನಾವ್ ಎಲ್ಲಿದ್ವಿ ಆತ್ಮಗಳು, ಹೇಗೆ ನಾವು ಈ ರೀತಿ ಪತಿತಾದ್ವಿ, ಏನು ಗೊತ್ತಿರ್ಲಿಲ್ಲ ನಿನ್ನೆ ಅಂತ ಬಾಬಾ ಹೇಳ್ತಿದ್ದಾರೆ. ಬುದ್ಧಿ ಕೋ ಏಕದಮ್ ಗಾಡ್ರೇಜ್ ಕಾ ತಾಲ ಲಗಾ ಹುವಾ ತಾ. ಬಾಬಾ ಹೇಳ್ತಾರೆ, ಬುದ್ಧಿಗೆ ಹೀಗೆ ಗಾಡ್ರೇಜ್ ನ ಬೀಗ ಹಾಕಲ್ಪಟ್ಟಿತ್ತು. ಗಾಡ್ ಅಕ್ಷರ ತೋ ಆತಾ ಹೇನಾ. ಬಾಬಾ ಹೇಳ್ತಾರೆ, ಈ ಗಾಡ್ರೇಜ್ ಅನ್ನೋದ್ರಲ್ಲಿ ಗಾಡ್ ಅನ್ನುವಂತ ಪದ ಬರುತ್ತಲ್ವಾ, ಅಕ್ಷರ ಇದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಬಾಪ್ ಜೋ ಬುದ್ಧಿ ಬುದ್ಧಿ ದೇತೆ ಹೇ ವಹ ಬದಲ್ बदल कर ಪತ್ತರ್ ಬುದ್ಧಿ ಹೋ ಜಾತೆ ಹೇ. ಬಾಬಾ ಗಾಡ್ ಏನ್ ಬುದ್ಧಿ ಕೊಟ್ಟಿದ್ರು, ಆ ಬುದ್ಧಿ ಈಗ ಪತ್ತರ್ ಬುದ್ಧಿ ಆಗಿದೆ. ಗಾಡ್ರೇಜ್ ತಾಳ ಅಂತಂದ್ರೆ ಅರ್ಥ, ಗಾಡ್ ಏನು ಜ್ಞಾನ ಕೊಟ್ಟಿದ್ರು ಅದಕ್ಕೆ ಬುದ್ಧಿ ಬೀಗ ಹಾಕಲ್ಪಟ್ಟಿದ್. ಅದನ್ನ ತೆಗೆದ್ರೆ ಮತ್ತೆ ಗಾಡ್ ಕೊಟ್ಟಿರುವಂತ ಜ್ಞಾನ ಹೊರ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಬುದ್ಧಿಗೆ ಈಗ ಬೀಗ ಹಾಕಲ್ಪಟ್ಟಿತ್ತು. ಈಗ ಮತ್ತೆ ಅದು ಬೀಗ ಓಪನ್ ಮಾಡ್ತಿದ್ದಂಗೆ ಗಾಡ್ ಕೊಟ್ಟಿರುವ ಜ್ಞಾನ ಓಪನ್ ಆಗತ್ತೆ. ಫಿರ್ ಬಾಪ್ ಆಕರ್ ತಾಲ ಖೋಲ್ತಾ ಹೇ. ಈಗ ಮತ್ತೆ ಸ್ವತಃ ಭಗವಂತ ಬಂದು ಆ ಬೀಗ ತೆಗಿತಿದ್ದಾರೆ. ಆಲ್ರೆಡಿ ಇದೆ ಅದ್ರೊಳಗೆ ಸ್ಟಾಕ್, ಆತ್ಮನಲ್ಲಿ ದೈವತ್ವ, ದೈವಿ ಗುಣ, ಸಂಸ್ಕಾರ ಎಲ್ಲ ಇದೆ. ಅದಕ್ಕೆ ಬೀಗ ಹಾಕಿತ್ತು. ಬೇಗ ಓಪನ್ ಮಾಡಿದ ತಕ್ಷಣ ಅದ್ರೊಳಗಿರೋದೆಲ್ಲ ಹೊರಗ್ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿ ಗಾಡ್ ರೀಸ್ ತಾಳ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಂದ್ರೆ ಗಾಡ್ ಕೊಟ್ಟಿರುವಂತ ಆ ಬುದ್ಧಿ ಒಳಗೆ ಇತ್ತು, ಈಗ ಓಪನ್ ಆಗ್ತಾ ಇದೆ. ಸತ್ಯುಗ್ ಮೇ ಹೈ ಹಿ ಪತ್ತರ್ ಪಾರಸ್ ಬುದ್ಧಿ. ಸತ್ಯುಗದಲ್ಲಂತೂ ನೀವಂತೂ ಪಾರಸ್ ಬುದ್ಧಿ ಆಗಿದ್ರಿ. ಬಾಬ್ ಆಕರ್ ಸಬ್ಕಾ ಕಲ್ಯಾಣ ಕರ್ತೆ ಹೇ. ಈಗ ಬಾಬಾರವ್ರು ಬಂದು ಎಲ್ಲರ ಕಲ್ಯಾಣ ಮಾಡ್ತಿದ್ದಾರೆ. ನಂಬರ್ ವಾರ್ ಸಬ್ಕಿ ಬುದ್ಧಿ ಖೋಲ್ತಿ ಹೇ. ಹೀಗೆ ನಂಬರ್ ವಾರ್ ಆಗಿ ಎಲ್ಲಾ ಆತ್ಮಗಳ ಬುದ್ಧಿ ಓಪನ್ ಆಗ್ತಾ ಇದೆ. ಓಪನ್ ಆಗ್ತಿದ್ದಂಗೆ ತಮ್ಮಲ್ಲಿ ಆ ಮೊದಲ ಮೂಲ ಸಂಸ್ಕಾರ ಏನಿತ್ತು ಅದೆಲ್ಲ ಬರ್ತಾ ಹೋಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಫಿರ್ ಏಕ್ ದೋಕಿ ಪೀಚೆ ಆತೆ ರಾತೆ ಹೇ. ಹೀಗೆ ಒಬ್ರಿಂದ ಒಬ್ರು ಜ್ಞಾನ ಕೇಳ್ಕೊಳ್ಳಿಕ್ಕೆ ಬರ್ತಾ ಹೋಗ್ತಾರೆ. ಊಪರ್ ಮೇತೋ ಕೊಯ್ ರಹನಾಸಕ್ಕೆ. ಪರಂಧಾಮದಲ್ಲಿ ಇರುವಂತ ಆತ್ಮಗಳು ಒಬ್ಬರಿಂದ ಒಬ್ರು ಬರ್ತಾನೆ ಇರ್ತಾರೆ ಪಾತ್ರ ಮಾಡ್ಲಿಕ್ಕೆ. ಆಗ ಅಲ್ಲಿ ಯಾರು ಕೂಡ ಉಳಿಯೋದಿಲ್ಲ, ಎಲ್ಲರೂ ಸಾಕಾರದಲ್ಲೇ ಬರ್ತೀರಿ. ಪತೀತ್ ವಹ ರಹನಾಸಕ್ಕೆ. ಪರಂಧಾಮದಲ್ಲಿ ಬಾಬಾ ಹೇಳ್ತಾರೆ, ಯಾರೊಬ್ರು ಕೂಡ ಪತೀತರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಪಾವನ್ ಬನಾಕರ್ ಪಾವನ್ ದುನಿಯಾ ಮೇ ಲೇ ಜಾತೆ ಹೇ. ಸ್ವರ್ಗದಲ್ಲಿ ಯಾರೊಬ್ರು ಪತಿತರ ಇರೋದಿಲ್ಲ, ಎಲ್ಲರನ್ನ ಪಾವನ ಮಾಡಿ ಪಾಪ ಕರ್ಕೊಂಡು ಹೋಗ್ತಿದ್ದಾರೆ. ವಹ ಸಬ್ ಪಾವನ್ ಆತ್ಮಯೇ ರತೆ ವಹ ಹಿ ನಿರಾಕಾರಿ ಸೃಷ್ಟಿ. ಬಾಬಾ ಹೇಳ್ತಾರೆ, ಸ್ವರ್ಗದ ನಿರಾಕಾರ ಸೃಷ್ಟಿಯಲ್ಲಿ ಪರಂಧಾಮದಲ್ಲಿ ಪಾವನ ಆತ್ಮಗಳೇ ಇರ್ತಾರೆ. ಹಾಗಾಗಿ ಬಾಬಾ ಕೂಡ ಪಾವನ ಮಾಡಿನೇ ಕರ್ಕೊಂಡು ಹೋಗ್ತಾರೆ. ತುಮ್ ಬಚ್ಚೋं को अभी सब मालूम पड़ रहा इसलिए अपना घर भी जैसे ಬಹುತ್ ನಜ್ದೀಕ್ ದಿಖಾಯಿ ಪಡ್ತಾ ಹೇ. ಬಾಬಾ ಹೇಳ್ತಾರೆ, ನೀವೆಲ್ಲವನ್ನ ತಿಳ್ಕೊಂಡಿರುವ ಕಾರಣ ನಿಮ್ಮ ಮನೆ ಈಗ ಹತ್ತಿರ ಇದೆ ಅಂತ ಅನ್ಸುತ್ತೆ ಅಂತ ಬಾಬಾ ಹೇಳ್ತಾರೆ. ಸ್ವರ್ಗನೂ ಹತ್ತಿರ ಇದೆ ನಾಳೆಗೆ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಮನೆ ಕೂಡ ಇಷ್ಟು ಹತ್ತಿರದ ಅನುಭವ ಆಗುತ್ತೆ. ತಕ್ಷಣ ನಾವು ಅಲ್ಲಿಗೆ ಹೋಗ್ತೀವಿ ನಾಳೆಗೆ ಅನ್ನುವ ರೀತಿಯಲ್ಲಿ. ತುಮಾರ ಘರ್ ಸೆ ಬಹುತ್ ಪ್ಯಾರ್ ಹೇ. ನಿಮ್ಮ ಮನೆ ಜೊತೆಗೆ ನಿಮ್ಗೆ ಈಗ ಬಹಳ ಪ್ರೀತಿ ಆಗಿದೆ ಅಂತ ಬಾಬಾ ಹೇಳ್ತಾರೆ. ತುಮಾರೆ ಜೈಸಾ ಪ್ಯಾರ್ ತೋ ಕೊಯ್ ನಹಿ ಹೇ. ನಿಮ್ಮಷ್ಟು ಪ್ರೀತಿ ಮನೆಯೊಂದಿಗೆ ಯಾರಿಗೂ ಸಹ ಇಲ್ಲ. ತುಮಾರೆ ಮೇ ಬಿ ನಂಬರ್ ವಾರ್ ಹೈ. ಜಿತ್ನಾ ಬಾಪ್ ಕೆ
साथ लव है, उनका घर के साथ भी लव है. ಬಾಬಾ ಹೇಳ್ತಾರೆ, ಬಾಬಾರವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವರಿರುವಂತ ಸ್ಥಾನ, ಅವರಿರುವ ಮನೆ ಮೇಲೆ ಕೂಡ ನಿಮ್ಗೆ ಅಷ್ಟೇ ಪ್ರೀತಿ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮುರಬ್ಬಿ ಬಚ್ಚೆ ಹೊತ್ತೆ ಹೇನ, ತಾವೆಲ್ಲರೂ ಅನನ್ಯ ಮಕ್ಕಳಾಗಿದ್ದಾರೆ ಅಲ್ವಾ. ತುಮ್ ಸಮಜ್ತೆ ಹೋ ಯಹ ಜೋ ಅಚ್ಚಿ ರೀತಿ ಪುರುಷಾರ್ಥ ಕರ್ ಮುರಬ್ಬಿ ಬಚ್ಚೆ ಬನೆಂಗೆ. ಯಾರ್ಯಾರು ಮುರಬ್ಬಿ ಬಚ್ಚೆ ಆಗ್ತಾರೆ, ಯಾರು ಅನನ್ಯ ಮಕ್ಕಳಾಗ್ತಾರೆ ತಮ್ಮ ಗೊತ್ತಾಗತ್ತೆ. ಯಾರು ಒಳ್ಳೆ ರೀತಿ ಪುರುಷಾರ್ಥ ಮಾಡ್ತಿದ್ದಾರೆ ಅಂತವ್ರಿಗಾಗಿ ಅನನ್ಯ ಮಕ್ಕಳು ಬಾಬಾ ಹೇಳ್ತಾರೆ. ವಹಿ ಊಂಚ್ ಪದ ಪಾಯಂಗೆ, ಅಂತಹ ಅನನ್ಯ ಮಕ್ಕಳೇ, ಒಳ್ಳೆ ಪುರುಷಾರ್ಥಿಗಳೇ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತಾರೆ. ಚೋಟೆ ಅಥವಾ ಬಡೆ ಶರೀರಕ್ಕೆ ಉಪರ್ ನಹಿ ಹೇ. ಬಾಬಾ ಹೇಳ್ತಾರೆ, ದೊಡ್ಡ ಶರೀರ ನೋಡಿ ದೊಡ್ಡವರು, ಚಿಕ್ಕ ಶರೀರ ಇರೋದು ನೋಡಿ ಚಿಕ್ಕವರು ಅಲ್ಲ ಅಂತ ಬಾಬಾ ಹೇಳ್ತಾರೆ. ಜ್ಞಾನ ಅವ್ರ ಯೋಗ ಮೇ ಜೋ ಮಸ್ತ್ ಹೇ ವಹಾ ಬಡೆ ಹೇ. ಜ್ಞಾನ ಯೋಗದಲ್ಲಿ ಯಾರು ಮಸ್ತರಾಗಿದ್ದಾರೆ ಅವ್ರು ದೊಡ್ಡವರು ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ, ಯಹ ಬಡೆ ಹೇ. कोई छोटे छोटे बच्चे भी ज्ञान योग में ठीके है तो भी बड़ा को ಪಡಾತೆ ಹೇ. ಬಾಬಾ ಹೇಳ್ತಾರೆ, ಬಲೆ ಶರೀರದಿಂದ ಚಿಕ್ಕವರು ಇದ್ರು ಕೂಡ ಜ್ಞಾನ ಯೋಗದಲ್ಲಿ ತೀಕ್ಷ್ಣ ಆಗಿರ್ತಾರೆ, ತೀವ್ರವಾಗಿರ್ತಾರೆ ಅಂದ್ರೆ ದೊಡ್ಡವ್ರಿಗೂ ಕೂಡ ಓದಿಸ್ಬೋದು ಅಂತ ಬಾಬಾ ಹೇಳ್ತಿದೆ. ನಹಿತೋ ಕಾಯ್ದೆ ಹೇ ಚೋಟೆ ಬಡೆ ಚೋಟೆ ಕೋ ಪಡಾತೆ ಹೇ. ಬಾಬಾ ಹೇಳ್ತಿದ್ದಾರೆ, ಇಲ್ಲಾಂದ್ರೆ ಚಿಕ್ಕವರು ದೊಡ್ಡವ್ರಿಗೆ ಓದಿಸ್ಲಿಕ್ಕೆ ನಿಯಮನೇ ಇಲ್ಲ. ಆದ್ರೆ ಜ್ಞಾನ ಯೋಗದಲ್ಲಿ ಮಾತ್ರ ಚಿಕ್ಕವರು ಕೂಡ ದೊಡ್ಡವ್ರಿಗೆ ಓದಿಸ್ಬೋದು ಅಂತ ಬಾಬಾ ಹೇಳ್ತಿದ್ದಾರೆ. आजकल तो मिड गेट भी होता है, वे तो सब ಆತ್ಮಾಯೇ ಮಿಡ್ ಗೇಟ್ ಹೇ. ಬಾಬಾ ಹೇಳ್ತಿದ್ರೆ, ಕೆಲವರು ಕುಬ್ಜರ್ ಇರ್ತಾರೆ, ಗಿಡ್ಡಕ್ಕಿರ್ತಾರೆ, ಅವ್ರದ್ದು ಬುದ್ಧಿವಂತಿಕೆ ಬೆಳೆದಿರ್ತಾರೆ, ಆದ್ರೆ ಶರೀರ ಬೆಳವಣಿಗೆ ಹಾಕಿರೋದಿಲ್ಲ ಶರೀರದಿಂದ. ಹಾಗೆಯೇ ಈ ಸಮಯದಲ್ಲಂತೂ ಎಲ್ಲಾ ಆತ್ಮಗಳು ಕುಬ್ಜರಾಗಿದ್ದಾರೆ. ಆತ್ಮನ ಬೆಳವಣಿಗೆನೇ ಇಲ್ಲ, ಆತ್ಮದ ಉನ್ನತಿನೇ ಇಲ್ಲ, ಆತ್ಮನಿಗೆ ಯಾವುದೇ ಸಂಸ್ಕಾರ ಇಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಎಲ್ಲಾ ಆತ್ಮಗಳು ಕುಬ್ಜರಾಗಿದ್ದಾರೆ. ಹೀಗೆ ದೇಹಕ್ಕಾಗಿ ಎಲ್ಲಾ ಪೋಷಕಾಂಶಗಳು ಸಿಕ್ಕಿಲ್ಲ ಅಂದ್ರೆ ದೇಹ ಕುಬ್ಜ ಆಗತ್ತೆ, ಗಿಡ್ಡ ಆಗತ್ತೆ, ಸಣ್ಣಗಾಗ್ತಾರೆ. ಹಾಗೇನೆ ಆತ್ಮನಿಗೆ ಯಾವುದೇ ರೀತಿಯ ಸಂಸ್ಕಾರ ಗುಣ ಶಕ್ತಿ ಇಲ್ಲದೆ ಇರುವ ಕಾರಣ ಆತ್ಮರು ಸಹ ಈ ಸಮಯದಲ್ಲಿ ಎಲ್ಲರೂ ಕುಬ್ಜ ಆಗಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆತ್ಮ ಬಿಂದಿ ಹೇ, ಉನ್ಕಾ ಕ್ಯಾ ವಚನ್ ಕರೆ. ಆತ್ಮ ಅಂತೂ ಬಿಂದು ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸಿತಾರೆ ಹೇ, ಮನುಷ್ಯ ಲೋಗ್ ಸಿತಾರೆ ನಾಮ್ ಸುನು ಊಪರ್ ದೇಖೆಂಗೆ. ಮನುಷ್ಯರಂತೂ ನಕ್ಷತ್ರ ಅಂದ್ರೆ ಸಾಕು ಮೇಲೆ ನೋಡ್ತಾರೆ, ಯಾಕೆಂದ್ರೆ ನಕ್ಷತ್ರಗಳಿರೋದು ಅಲ್ಲಿ. ತಾವು ಆತ್ಮ ಎನ್ನುವಂತ ನಕ್ಷತ್ರ ಅವ್ರಿಗೆ ಗೊತ್ತೇ ಇಲ್ಲ, ಹಾಗಾಗಿ ಅವರ ದೃಷ್ಟಿ ಮೇಲೆ ಹೋಗುತ್ತೆ. ತುಮ್ ಸಿತಾರ ನಾಮ್ ಸುನ್ ಅಪನೆ ಕೋ ದೇಖ್ತೆ ಹೋ. ಆದ್ರೆ ತಾವು ಮಕ್ಕಳು ನಕ್ಷತ್ರ ಅಂದ್ರೆ ತಕ್ಷಣ ನಿಮ್ಗೆ ನಿಮ್ಮ ಆತ್ಮದ ನಕ್ಷತ್ರ ನೆನಪಿಗೆ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಇಷ್ಟು ಪಕ್ಕ ಆಗ್ತಾ ಹೋಗ್ತಿದ್ದೀರಿ, ನಾವು ಆತ್ಮ ಆಗಿದ್ದೇವೆ, ನಾವು ಭೂಮಿಯ ನಕ್ಷತ್ರ ಆಗಿದ್ದೇವೆ ಅನ್ನೋದು. ಧರ್ತಿಕಿ ಸಿತಾರೆ ತುಮ್ ಹೋ, ತಾವು ಈ ಭೂಮಿಯ ನಕ್ಷತ್ರಗಳಾಗಿದ್ರಿ. ವಾಹೇ ಆಸ್ಮಾನ್ ಕೆ ಜೋ ಜಡ್ ಹೇ ತುಮ್ ಹೋ ಚೈತನ್ಯ. ಬಾಬಾ ಹೇಳ್ತಾರೆ, ಆಕಾಶದಲ್ಲಿರುವಂತದ್ದು ನಕ್ಷತ್ರ ಜಡ ನಕ್ಷತ್ರ, ತಾವು ಭೂಮಿಯ ನಕ್ಷತ್ರಗಳು ಚೈತನ್ಯ ನಕ್ಷತ್ರಗಳು. ಹೀಗೆ ಆಕಾಶದ ನಕ್ಷತ್ರ ಜಡ ಆದ್ರೆ ಭೂಮಿಯ ನಕ್ಷತ್ರಗಳು ಚೈತನ್ಯ ಹಾಕಿದ್ರೆ. ಒಮ್ಮೆ ಜೋ ಬರ್ಬಾದ್ ಕುಚ್ ನಹಿ ಹೋತಾ ತುಮ್ ತೋ 84 ಜನ್ಮ ಲೇತೆ ಹೇ. ಆ ನಕ್ಷತ್ರಗಳಲ್ಲಂತೂ ಯಾವುದೇ ಬದಲಾವಣೆಗಳಾಗೋದಿಲ್ಲ, ಆದ್ರೆ ತಾವು 84 ಜನ್ಮಗಳನ್ನ ತೆಗೆದುಕೊಳ್ಳುವಂತವ್ರು, ಚೈತನ್ಯದಲ್ಲಿ ಇರುವಂತವ್ರು ಅಂತ ಬಾಬಾ ಹೇಳ್ತಿದ್ರೆ. ಕಿತನಾ ಬಡಾ ಪಾಠ್ ಬಜಾತೆ ಹೋ. ತಾವೆಷ್ಟು ಶ್ರೇಷ್ಠ ಪಾತ್ರವನ್ನ ಅಭಿನಯ ಮಾಡ್ತಾರೆ, ಎಷ್ಟು ದೊಡ್ಡ ಪಾತ್ರ, 84 ಜನ್ಮದ ಪಾತ್ರ, ಒಂದೇ ಆತ್ಮನ ಎಷ್ಟು ಜನ್ಮಗಳನ್ನ ಪಾತ್ರ ಅಭಿನಯ ಮಾಡ್ತಾರೆ, ಅಷ್ಟು ಸಂಸ್ಕಾರವನ್ನ ಆತ್ಮ ತುಂಬಿಕೊಂಡಿದೆ. ಪಾಠ ಬಜಾತೆ ಬಜಾತೆ ಚಮಕ್ ಡಲ್ ಹೋ ಜಾತೆ ಹೇ. ಬಾಬಾ ಹೇಳ್ತಿದ್ರೆ, ಪಾತ್ರ ಮಾಡ್ತಾ ಮಾಡ್ತಾ ಆತ್ಮನ ಹೊಳಪು ಏನಿದೆ ಅದು ಡಲ್ ಆಗತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಬ್ಯಾಟ್ರಿ ಡಿಸ್ಚಾರ್ಜ್ ಹೋತೆ ಹೇ. ಪಾತ್ರ ಮಾಡಿ ಮಾಡಿ ಆತ್ಮನ ಬ್ಯಾಟ್ರಿ ಕೂಡ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ, ಖಾಲಿ ಆಗ್ತಾ ಹೋಗುತ್ತೆ. फिर बाप आकर भिन्न भिन्न प्रकार से समझाते हैं, क्योंकि तुम्हारी आत्मा ಉಜಾಯಿ ಹುಯಿ. ಯಾವಾಗ ಬಾಬಾ ಬರ್ತಾರೆ ಆಗ ಭಿನ್ನ ಭಿನ್ನ ಪ್ರಕಾರದ ಯುಕ್ತಿಗಳನ್ನ, ಭಿನ್ನ ಭಿನ್ನ ಪ್ರಕಾರದ ಜ್ಞಾನವನ್ನ ಕೊಡ್ತಾ ಕೊಡ್ತಾ ಆತ್ಮನಲ್ಲಿ ಹೊಳಪು ಬರ್ತಾ ಹೋಗುತ್ತೆ, ಚಾರ್ಜ್ ಆಗ್ತಾ ಹೋಗುತ್ತೆ.
ತಾಕತ್ತು ಜೋ ಭರಿ ಥಿ ಖಲಾಸ್ ಹೋ ಗೈ ಹೇ. ಆತ್ಮನಲ್ಲಿ ಏನು ಮೊದಲು ತಾಕತ್ತು ಇತ್ತು ಅದು ಪಾತ್ರ ಮಾಡ್ತಾ ಮಾಡ್ತಾ ಖಾಲಿ ಆಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲ ಖಾಲಿಯಾಗಿ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿದೆ. ಜब फिर बाप ದ್ವಾಪರ್ ತಕ್ ಭರಾತೆ ಹೇ, ಮತ್ತೆ ಬಾಬಾ ಬಂದು ಮತ್ತೆ ಖಾಲಿ ಆಗಿರುವ ಬ್ಯಾಟ್ರಿಯನ್ನ ಇಷ್ಟು ಭರ್ಪೂರ್ ಮಾಡ್ತಾರೆ. ಅದು ದ್ವಾಪರ ಯುಗದವರೆಗೂ ನಡೆಯುತ್ತೆ. ತುಮ್ ಅಪ್ನಿ ಬ್ಯಾಟ್ರಿ ಚಾರ್ಜ್ ಕರ್ ರಹೆ ಹೋ. ಈ ಸಮಯದಲ್ಲಿ ನಿಮ್ಮ ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ಕೊಳ್ತಿದ್ರೆ ಎಷ್ಟು ಚಾರ್ಜ್ ಮಾಡ್ಕೊಳ್ತೀರಂದ್ರೆ ಬಾಬಾ ಹೇಳ್ತಾರೆ ದ್ವಾಪರ ಯುಗದವರೆಗೂ ಬರುತ್ತೆ. ಸತ್ಯ ತ್ರೇತಾಯುಗ, ದ್ವಾಪರದಲ್ಲೂ ಕೂಡ ಸ್ವಲ್ಪ ಚಾರ್ಜ್ ನಡೀತಾ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಸಂಪತ್ತು ಇಷ್ಟು ದುಃಖಿ ಆಗಿರೋದಿಲ್ಲ, ಇಷ್ಟು ವಿಕಾರಿ ಇರೋದಿಲ್ಲ, ಮತ್ತೆ ಬುದ್ಧಿನೂ ಇಷ್ಟು ಭ್ರಷ್ಟ ಆಗಿರೋದಿಲ್ಲ, ಸಂಪತ್ತುನು ಅಷ್ಟು ಖಾಲಿ ಆಗಿರೋದಿಲ್ಲ, ಅಲ್ಲಿವರೆಗೂ ನಡೆಯುತ್ತೆ. इसमें माया भी बहुत विघ्न डालती है, ಬ್ಯಾಟ್ರಿ ಚಾರ್ಜ್ ಕರ್ನೆ ನಹಿ ದೇತಿ. ಆದ್ರೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋದ್ರಲ್ಲಿ ಮಾಯೆ ಬಹಳ ವಿಘ್ನಗಳನ್ನ ಹಾಕತ್ತೆ, ಚಾರ್ಜ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಯೋಗದಲ್ಲಿ ಕೂಡ್ತೀರಿ, ಮಾಯೇನೆಲ್ಲ ವಿಘ್ನಗಳ ವಿಚಾರಗಳನ್ನ ಬರ್ತಾ ಇರುತ್ತೆ. ಹಾಗಾಗಿ ಚಾರ್ಜ್ ಮಾಡ್ಕೊಳ್ಳೋದ್ರಲ್ಲಿ ಈ ಮಾಯೆ ವಿಘ್ನ ಹಾಕತ್ತೆ. ತುಮ್ ಚೈತನ್ಯ ಬ್ಯಾಟ್ರಿಯಾ ಹೋ. ಹೊರಗಡೆ ಇರುವಂತವೆಲ್ಲ ಸ್ಥೂಲ ಬ್ಯಾಟ್ರಿಗಳಾದ್ರೆ ತಾವಂತೂ ಚೈತನ್ಯ ಬ್ಯಾಟ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ಜಾನ್ತೆ ಹೋ ಬಾಬಾ ಕೆ ಸಾಥ್ ಯೋಗ ಲಗಾನೆ ಸೆ ಹಮ್ ಸತೋ ಪ್ರಧಾನ್ ಬನೆಂಗೆ. ತಿಳ್ಕೊಂಡಿದ್ದೀರಲ್ವಾ, ಬಾಬಾರವ್ರ ಜೊತೆಗೆ ಎಷ್ಟು ಯೋಗದಲ್ಲಿ ಇರ್ತೀರೋ ಅಷ್ಟು ಸತೋ ಪ್ರಧಾನ ಸ್ಥಿತಿ ಹೊಂದುತ್ತಾ ಹೋಗುತ್ತೀರಿ. ಅಭಿ ತಮೋ ಪ್ರಧಾನ್ ಬನೆ, ಈಗಂತೂ ತಮೋ ಪ್ರಧಾನರು. उस हद की पढ़ाई और इस बेहद की पढ़ाई में बहुत फर्क है. ಆ ಹದ್ದಿನ ವಿದ್ಯೆಗೂ ಮತ್ತು ಇಲ್ಲಿ ಬಾಬಾ ಓದಿಸುವಂತ ಈ ಬೇಹದ್ದಿನ ವಿದ್ಯೆಗೂ ಬಹಳ ವ್ಯತ್ಯಾಸ ಇದೆ ಅಂತ ಬಾಬಾ ಹೇಳ್ತಾರೆ. ನಿನ್ನೆನೆ ಹೇಳಿದ್ರು ಆ ವಿದ್ಯೆಯಲ್ಲಿ ಎಷ್ಟು ಅಲ್ಪ ಕಾಲದ್ದೇ ಪಡ್ಕೊಳ್ತಾರೆ, ಒಂದು ಜನ್ಮಕ್ಕಾಗಿ. ಇದು ಆದ್ರೆ 21 ಜನ್ಮಕ್ಕಾಗಿ. ಮತ್ತೆ ದ್ವಾಪರಯುಗದಲ್ಲಿ ಕೂಡ ಅರ್ಥ ಬಂದಿರುತ್ತೆ. ಇಷ್ಟು ಧನ ಸಿಗುತ್ತೆ ನಿಮ್ಗೆ ಈ ವಿದ್ಯೆಯಿಂದ, ಆ ವಿದ್ಯೆಯಿಂದ ಒಂದೇ ಜನ್ಮದಲ್ಲಿ. ಮತ್ತೆ ಮುಂದಿನ ಜನ್ಮಕ್ಕೆ ಹೋದ್ರೆ ಮತ್ತೆ ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಹಣ ಕಳಿಸ್ಬೇಕಾಗತ್ತೆ. ಅಲ್ಲಿ ಏನೂ ಸಿಗಲ್ಲ ಅಂತ ಹೇಳಿ ಬಾಬಾ ಹೇಳಿದ್ರು. ಎಷ್ಟು ವ್ಯತ್ಯಾಸ ಇದೆ. ಕೈಸೆ ನಂಬರ್ ವಾರ್ ಸಬ್ ಆತ್ಮಾಯೇ ಊಪರ್ ಜಾತೆ ಹೇ. ಹೀಗೆ ತಾವು ನಂಬರ್ ವಾರ್ ಆಗಿ ಕೂಡ ಮೇಲ್ ಹೋಗ್ತಿದ್ರಿ, ಶ್ರೇಷ್ಠ ಪದವಿ ಪಡ್ಕೊಳ್ತಿದ್ರಿ. ಫಿರ್ ಅಪ್ನೆ ಸಮಯ ಪರ್ ಪಾಠ ಬಚಾನೆ ಆನಾ ಹೇ. ಹೋಗಿರುವಂತ ಆತ್ಮರು, ಪರಂಧಾಮದಕ್ಕೆ ಹೋಗಿರುವಂತ ಆತ್ಮಗಳು ಮತ್ತೆ ಪುನಃ ತಮ್ಮ ಪಾತ್ರಕ್ಕೆ ಅನುಸಾರವಾಗಿ ಕೆಳಗಿಳಿಬೇಕಾಗತ್ತೆ. ಸಬ್ಕೋ ಅಪ್ನ ಅವಿನಾಶಿ ಪಾಠ ಮಿಲಾ ಹುವಾ ಹೇ. ಎಲ್ಲರಿಗೂ ತಮ್ಮ ಅವಿನಾಶಿ ಆಗಿರುವಂತಹ ಪಾತ್ರ ಸಿಕ್ಕಿದೆ. ತುಮ್ನೆ ಯಹಾ 84 का पार्ट कितना बार बजाया होगा. तुम्हारी बैटरी कितना बार ಚಾರ್ಜ್ और ಡಿಸ್ಚಾರ್ಜ್ ಹುಯಿ ಹೇ. ತಾವೆಷ್ಟು ಅವಿನಾಶಿ ಪಾತ್ರವನ್ನ ಎಷ್ಟು ಸಾರಿ ಅಭಿನಯ ಮಾಡಿದ್ರಿ, ತಮ್ಮ ಬ್ಯಾಟ್ರಿಯನ್ನು ಎಷ್ಟು ಸಾರಿ ಚಾರ್ಜ್ ಮಾಡ್ಕೊಂಡಿದ್ರಿ, ಎಷ್ಟು ಸಾರಿ ಡಿಸ್ಚಾರ್ಜ್ ಮಾಡ್ಕೊಂಡಿದ್ರಿ. जब जानते हो हमारी बैटरी डिस्चार्ज हो तो फिर चार्ज करने में देरी क्यों करते हो, करनी चाहिए. ಬಾಬಾ ಹೇಳ್ತೀವಿ, ಗೊತ್ತಾಗಿದೆ ನಮ್ಮ ಬ್ಯಾಟ್ರಿನಲ್ಲಿ ಯಾವುದೇ ಚಾರ್ಜ್ ಇಲ್ಲ, ಈಗಾದ್ರೆ ನಾವು ಚಾರ್ಜ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಚಾರ್ಜ್ ಮಾಡ್ಕೊಳ್ಳೋದ್ರಲ್ಲಿ ಯಾಕೆ ತಡ ಮಾಡ್ತಿದ್ದೀರಿ ಅಂತ ಬಾಬಾ ಕೇಳ್ತಾರೆ. ಫುಲ್ ಚಾರ್ಜ್ ಮಾಡ್ಕೊಳ್ಳಿ, ದಿನ ಚಾರ್ಜ್ ಮಾಡ್ಕೊಳ್ಳಿ. ಚಾರ್ಜ್ ಮಾಡ್ಕೊಳ್ಳೋದ್ರಲ್ಲಿ ತಡ ಮಾಡ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಪರಂತು ಮಾಯಾ ಬ್ಯಾಟ್ರಿ ಚಾರ್ಜ್ ಕರ್ನೆ ನಹಿ ದೇತೆ. ಚಾರ್ಜ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ನಿಮ್ಗೂ ಇಷ್ಟು ಉತ್ಸಾಹ ಇದೆ ನಮ್ಮ ಬ್ಯಾಟ್ರಿಯನ್ನು ಇಷ್ಟು ಚಾರ್ಜ್ ಮಾಡ್ಕೊಳ್ಬೇಕು, ಆದ್ರೆ ಮಾಯೆ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಬಿಡ್ತಾನೆ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಾಯಾ ಬ್ಯಾಟ್ರಿ ಚಾರ್ಜ್ ಕರ್ನೆ ತುಮ್ಕೋ ಮುಲಾ ದೇತೆ ಹೇ. ಚಾರ್ಜ್ ಮಾಡ್ಕೊಳ್ಬೇಕಂತ ಹೇಳಿ ಮಾಯೆ ನಿಮ್ಮ ಬುದ್ಧಿಗೆ ಬರ್ಸ್ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಕೊಡದೇ ಇಲ್ಲ. ಗಡಿ ಬ್ಯಾಟ್ರಿ ಡಿಸ್ಚಾರ್ಜ್ ಕರ್ ದೇತೆ ಹೇ. ಗಳಿಗೆನು ಬ್ಯಾಟ್ರಿಯನ್ನ ಡಿಸ್ಚಾರ್ಜ್ ಮಾಡುತ್ತೆ. ನೀವು ಕನೆಕ್ಟ್ ಮಾಡ್ಲಿಕ್ಕೆ ನೋಡ್ತೀರಿ, ಮಾಯೆ ಬಂದು ಕಿತ್ತಾಕತ್ತೆ, ವೈರ್ ಕನೆಕ್ಟ್ ಮಾಡ್ಲಿಕ್ಕೆ ಕೊಡುತ್ತಿಲ್ಲ, ಇಲ್ಲ ಕನೆಕ್ಟ್ ಮಾಡೋದನ್ನೇ ಮರ್ಸ್ ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಮಾಯೆ ಎಷ್ಟು ನಿಮ್ಗೆ ಮೋಸ ಮಾಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಕೋಶಿಶ್ ಕರ್ತೆ ಹೋ ಬಾಪ್ ಕೋ ಯಾದ್ ಕರ್ನೆ ಕಿ, ಪರಂತು ಕರ್ ನಹಿ ಸಕ್ತೆ ಹೋ. ಆದ್ರೆ ಪ್ರಯತ್ನ ಮಾಡ್ತಿದ್ರಿ ಬಾಬಾರವ್ರ ಜೊತೆ ಉದ್ಯೋಗ ಜೋಡಿಸ್ಬೇಕು, ಕನೆಕ್ಟ್ ಮಾಡ್ಕೋಬೇಕು, ಆದ್ರೆ ಮಾಯೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಒಂದ್ ವೇಳೆ ಮಾಯೆನೇ ಇರ್ಲಿಲ್ಲ ಅಂದಿದ್ರೆ ಎಷ್ಟು ಬೇಗ ಸಂಪನ್ನ ಆಗ್ಬಿಡ್ತಿದ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ತುಮಾರೆ ಮೇ ಜೋ ಬ್ಯಾಟ್ರಿ ಚಾರ್ಜ್ ಕರ್ ಸತೋ ಪ್ರಧಾನ್ ತಕ್
नजदीक आते हैं उनसे भी कभी कभी माया गफलत कराए ಬ್ಯಾಟ್ರಿ ಡಿಸ್ಚಾರ್ಜ್ ಕರಾ ದೇತೆ ಹೇ. ಇಷ್ಟು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಇಷ್ಟು ಸತೋ ಪ್ರಧಾನ ಆಗಿರ್ತೀರಿ, ಇನ್ನೇನ್ ತಂದೆ ಸಮೀಪ ಹೋಗ್ಬಿಡ್ಬೇಕು. ತಂದೆ ಸಮೀಪ ಆಗ್ಲಿಕ್ಕೆ ಇನ್ನೇನ್ ಸಂಪನ್ನ ಆಗ್ತೀನಿ, ಸ್ವಲ್ಪ ಒಂದ್ ಅರ್ಧ ಗಂಟೆ ಅಷ್ಟೇ ಇರೋದು ಬಾಕಿ, ಚಾರ್ಜ್ ಆಗ್ಬಿಟ್ರೆ ಸಾಕು, ಅವಾಗ ನಾನು ಫುಲ್ ಆಗ್ಬಿಡ್ತೀನಿ ಅನ್ಕೊಂಡಿರ್ತೀರಿ. ಆದ್ರೆ ಮಾಯ ಆ ಅರ್ಧ ಗಂಟೆನೂ ಕೂಡ ಚಾರ್ಜ್ ಮಾಡ್ಕೊಳಕ್ ಕೊಡೋದಿಲ್ಲ, ಕಿತ್ತಾಕ್ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಹೀಗೆ ನಿಮ್ಮನ್ನ ಮಾಯೆ ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ ಅಂದ್ರೆ ಮತ್ತೆ ಪೂರ್ಣ ಖಾಲಿ ಆಗ್ಬಿಡುತ್ತೆ ಚಾರ್ಜ್, ಅಷ್ಟೊಂದು ಡಿಸ್ಚಾರ್ಜ್ ಮಾಡಿಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಯಹ ಪೀಚಾಡಿ ತಕ್ ಹೋತೆ ಹಿ ರಹೇಗ. ಹೀಗೆ ಈ ಚಾರ್ಜ್ ಮಾಡ್ಕೊಳ್ಳೋದು ಡಿಸ್ಚಾರ್ಜ್ ಆಗೋದು ಇದು ಕೊನೆವರೆಗೂ ನಡೀತಾನೆ ಇರುತ್ತೆ. ಇದನ್ನೇ ಬಾಬಾ ಯುದ್ಧ ಅಂತ ಹೇಳೋದು. ಗಳಿಗೆ ಗಳಿಗೆ ಮಾಯೆ ಹೆಂಗೆ ಡಿಸ್ಚಾರ್ಜ್ ಮಾಡುತ್ತೆ, ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಕೊಡೋದೇ ಇಲ್ಲ. ಈ ಯುದ್ಧ ಅಂತ್ಯದವರೆಗೂ ನಡೀತಾ ಇರುತ್ತೆ. ನೀವು ಪ್ರಯತ್ನ ಮಾಡ್ತಾನೆ ಇರ್ಬೇಕು, ಮಾಯೆ ತನ್ನ ಪ್ರಯತ್ನ ಕೂಡ ಮಾಡ್ತಾನೆ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದೆ. ಸಭಿ ಆತ್ಮಾಯೇ ಬಾಪ್ ಕೆ ಬಚ್ಚೆ ಹೇ, ಬಾಪ್ ಹಿ ಆಕರ್ ಸಬ್ಕಿ ಬ್ಯಾಟ್ರಿ ಚಾರ್ಜ್ ಕರಾತೆ ಹೇ. ತಾವಂತೂ ಎಲ್ಲಾ ಆತ್ಮಗಳು ತಂದೆಯ ಮಕ್ಕಳಾಗಿದ್ದೇವೆ. ಬಾಬಾರವ್ರಿಗೆ ಇಷ್ಟು ಉತ್ಸಾಹ ಇದೆ, ನನ್ನ ಎಲ್ಲಾ ಮಕ್ಕಳಿಗೆ ನಾನು ಚಾರ್ಜ್ ಮಾಡ್ಬೇಕು, ನನ್ನ ಮಾಡ್ಕೋಬೇಕು, ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ಚಾರ್ಜ್ ಮಾಡಿಸುವ ಎಲ್ಲಾ ಯುಕ್ತಿಗಳನ್ನ, ಚಾರ್ಜ್ ಮಾಡ್ಕೊಳ್ಳುವ ಎಲ್ಲಾ ಸಲಹೆಗಳನ್ನ ಹೇಳ್ತಾ ಇರ್ತಾರೆ. ಖೇಲ್ ಕೈಸೆ ವಂಡರ್ಫುಲ್ ಬನಾ ಹುವಾ ಹೇ. ಆದ್ರೆ ನಾಟಕ ನೋಡಿ ಹೆಂಗೆ ಅದ್ಭುತ ಮಾಡಲ್ಪಟ್ಟಿದೆ. ಬಾಬಾ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ, ಮಾಯೆ ಡಿಸ್ಚಾರ್ಜ್ ಮಾಡಿಸುವಂತ ಪ್ರಯತ್ನ ಮಾಡ್ತಾ ಇರುತ್ತೆ. ಬಾಪ್ ಕೆ ಸಾಥ್ ಯೋಗ್ ಲಗಾನೆ ಸೆ ಘಡಿ ಘಡಿ ಹಟ್ ಜಾತೆ ಹೇ ತೋ ಕಿತ್ತನ ನುಕ್ಸಾನ್ ಹೋತಾ ಹೇ. ಗಳಿಗೆ ಗಳಿಗೆ ತಂದೆ ಜೊತೆ ಬುದ್ಧಿಯೋಗವನ್ನ ಜೇಡ್ಸೋದ್ರಿಂದ ದೂರ ಆಗ್ತೀರಂದ್ರೆ ಹಾಗಾದ್ರೆ ಎಷ್ಟು ನಷ್ಟ ಮಾಡ್ಕೊಳ್ತೀರಿ ಅಂತ ಬಾಬಾ ಹೇಳ್ತಾರೆ. ಬಹಳ ನಷ್ಟ ಆಗತ್ತೆ. ನ ಹಟ್ಟಿ ಉನ್ಕೆ ಲಿಯೇ ಪುರುಷಾರ್ಥ ಕರಾ ಜಾತಾ ಹೇ. ಹೀಗೆ ದೂರ ಆಗದಂತೆ ನಾವು ಹತ್ತಿರ ಹೆಂಗಾಗ್ಬೇಕು, ಸಮೀಪ ಹೆಂಗಾಗ್ಬೇಕು, ಸಂಪನ್ನ ಹೆಂಗಾಗ್ಬೇಕು ಅನ್ನೋದಕ್ಕಾಗಿನೇ ಈ ಪುರುಷಾರ್ಥ. ಬಾಬಾ ಹೇಳ್ತಿದ್ದಾರೆ, ಪುರುಷಾರ್ಥ ಇರೋದೇ ತಂದೆಯ ಹತ್ತಿರ ಆಗೋದಕ್ಕೆ, ಸಂಪನ್ನ ಆಗೋದಕ್ಕೆ. ಪುರುಷಾರ್ಥ ಕರ್ತೆ ಕರ್ತೆ ಜಬ್ समाप्ति होती है तो फिर पुरुषार्थ नंबरवार पुरुषार्थ अनुसार तुम्हारा पाठ ಪೂರಾ ಹೋತಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಂಪನ್ನ ಆಗ್ಬಿಡ್ತೀರಂದ್ರೆ ನಿಮ್ಮ ಪುರುಷಾರ್ಥ ಕೂಡ ಅಲ್ಲಿಗೆ ಮುಗಿದೋಯ್ತು. ಸಂಪನ್ನ ಆದ್ರೆ ಪುರುಷಾರ್ಥನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜೈಸೆ ಕಲ್ಪ ಕಲ್ಪ ಹೋತಾ ಹೇ. ಹಿಂದಿನ ಕಲ್ಪ ಎಂತ ಪುರುಷಾರ್ಥ ಮಾಡಿದ್ರಿ, ಸಂಪನ್ನ ಆಗುವ ಪುರುಷಾರ್ಥ ಮಾಡಿದ್ರೆ ಸಂಪನ್ನರಾಗ್ತೀರಿ. ಅರ್ಧ ಶಿಕ್ಷೆ ಅರ್ಧ ಸಂಪನ್ನ ಅಂದ್ರೆ ಅಂತದ್ದೇ ಪುರುಷಾರ್ಥ ನಡೆಯುತ್ತೆ. ಆತ್ಮೋಕಿ ಮಾಲಾ ಬಂತಿ ರಹತೆ ಹೇ. ಹೀಗೆ ಆತ್ಮಗಳ ಮಾಲೆ ನಡೀತಾ ಇದೆ. ಕೆಲವರು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡಿತಾರೆ, ಅವರು ಮಾಲೆಯಲ್ಲಿ ಮೊದಲು ಬರ್ತಾರೆ. ಹೀಗೆ ನಂಬರ್ ವಾರ್ ಅಂತ ಬಾಬಾ ಹೇಳ್ತಾರೆ. ತುಂಬ ಬಚ್ಚೆ ಜಾನ್ತೆ ಹೋ ರುದ್ರಾಕ್ಷಿ ಕಿ ಮಾಲಾ ಹೇ, ವಿಷ್ಣು ಕಿ ಬಿ ಮಾಲಾ ಹೇ. ಬಾಬಾ ಹೇಳ್ತಾರೆ, ರುದ್ರಾಕ್ಷಿಯ ಮಾಲೆನೂ ಇದೆ, ವಿಷ್ಣುವಿನ ಮಾಲೆ ಇದೆ, ರುದ್ರ ಮಾಲೆನೂ ಇದೆ, ವಿಷ್ಣುವಿನ ಮಾಲೆ ಕೂಡ ಇದೆ. ಪಹಲೆ ನಂಬರ್ ಮೇ ತೋ ಉನ್ಕಿ ಮಾಲಾ ರखेंगे ना. ಬಾಬ್ ದೈವಿ ದುನಿಯಾ ರಚತೆ ಹೇ. ಬಾಬಾ ದೈವಿ ಜಗತ್ತನ್ನ ರಚನೆ ಮಾಡ್ತಿದ್ದಾರೆ ಅಂದ್ರೆ ಆ ದೈವಿ ಸೃಷ್ಟಿಯಲ್ಲಿ ಯಾರು ಮೊದಲು ಬರ್ತಾರೆ, ಯಾರು ಮೊದಲ ಮಣಿ ಆಗ್ತಾರೆ. ಜೈಸೆ ರುದ್ರಮಾಲಾ ಹೇ ವೈಸೆ ರುಂಡಮಾಲಾ ಹೇ. ಹೇಗೆ ಬಾಬಾ ಹೇಳ್ತಾರೆ ರುದ್ರಮಾಲೆ ಅಂತ ಹೇಳ್ತಾರಲ್ಲ, ಹಾಗೇನೆ ರುಂಡಮಾಲೆ. ರುದ್ರಮಾಲೆ ಎಲ್ಲಾ ಆತ್ಮಗಳ ಮಾಲೆ, ಪರಂಧಾಮದಲ್ಲಿರೋರು ಮಾಲೆ ಆಗಿರುತ್ತೆ. ಅದಕ್ಕೆ ಬಾಬಾ ರುಂಡಮಾಲೆ ಅಂತ ಕೂಡ ಹೇಳ್ತಾರೆ. ಬ್ರಾಹ್ಮಣೋ ಕಿ ಮಾಲಾ ಅಭಿ ನಹಿ ಬನ नहीं बन सकेंगी, ಬದಲ್ತಿ ಸದಲ್ತಿ ಹೋತಿ ರಹತೆ ಹೇ. ಆದ್ರೆ ಬ್ರಾಹ್ಮಣರ ಮಾಲೆ ಅಂತೂ ಇನ್ನೂ ತಯಾರಾಗಿಲ್ಲ. ಯಾಕೆಂದ್ರೆ ಬ್ರಾಹ್ಮಣರ ಆತ್ಮಗಳ ಮಾಲೆ ಬದಲಾಗ್ತಾ ಇರ್ತದೆ, ಮೇಲೆ ಕೆಳಗೆ ಮೇಲೆ ಕೆಳಗೆ. ಇವತ್ತು ಮಣಿಗಳ ಮೇಲೆ ಇರ್ತದೆ, ನಾಳೆ ಆ ಮಣಿ ಮತ್ತೆ ಹತ್ತಿರ ಕೆಳಗ್ ಬಂದ್ಬಿಟ್ಟಿರುತ್ತೆ. ಹೀಗೆ ಬದಲಾಗ್ತಾ ಇರುವಂತ ಮಾಲೆ ಇದು. ಹಾಗಾಗಿ ಇನ್ನು ಬ್ರಾಹ್ಮಣರ ಮಾಲೆ ಆಗಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಫೈನಲ್ ತಬ್ ಹೋಗಿ ಜಬ್ ರುದ್ರಮಾಲಾ ಬನೆಂಗಿ. यहाँ ब्राह्मणों की भी माला है परंतु इस समय नहीं बन सकते. ಬಾಬಾ ಹೇಳ್ತೀರಿ ಫೈನಲ್ ಅಲ್ಲಿ ರುದ್ರ ಮಾಲೆ ಆಗತ್ತೆ, ಎಲ್ಲಾ ಆತ್ಮಗಳ ಮಾಲೆ. ಭಕ್ತರದು, ಸರ್ವ ಜ್ಞಾನಿಗಳದ್ದು, ಎಲ್ಲಾ ಆತ್ಮಗಳದ್ದು ಕೊನೆಯಲ್ಲಿ ಮಾಲೆ ಆಗುತ್ತೆ. ಇನ್ನು ಈಗಂತೂ ಬ್ರಾಹ್ಮಣರ ಮಾಲೆ ಇಲ್ಲ. ವಾಸ್ತವ ಮೇ ಪ್ರಜಾಪಿತ ಬ್ರಹ್ಮ ಕಿ ಸಬ್ ಸಂತಾನ್ ಹೈ, ಶಿವ ಬಾಬಾ ಕೆ ಸಂತಾನ್ ಕಿ ಮಾಲಾ ಹೈ.
ವಿಷ್ಣು ಕವಿ ಮಾಲಾ ಹೋಂಗಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಪ್ರಜಾಪಿತನ ಸಂತಾನರು, ಶಿವಬಾಬಾರವರ ಸಂತಾನರು ಕೂಡ ಆಗಿದ್ರೆ. ಹಾಗಾಗಿ ಶಿವನ ಮಾಲೆ, ಎಲ್ಲ ಆತ್ಮಗಳ ಮಾಲೆನೂ ಇದೆ. ಜೊತೆಗೆ ವಿಷ್ಣುವಿನ ಮಾಲೆ ಕೂಡ ಆಗುತ್ತೆ. ದೇವತಾ ಜಗತ್ತಿನಲ್ಲಿ ಹೋಗೋರು ವಿಷ್ಣುವಿನ ಮಾಲೆಯಲ್ಲಿ ಬರ್ತಾರೆ. ಇನ್ನು ಶಿವನ ಸಂತಾನರು, ಶಿವನ ಮಾಲೆ ಅಂದ್ರೆ ಎಲ್ಲರೂ ಪರಂಧಾಮಕ್ಕೆ ಹೋಗ್ತಿರಲ್ಲ, ಅದು ಶಿವನ ಮಾಲೆ ಆಗಿರುವಂತದ್ದು. ತುಮ್ ಬ್ರಾಹ್ಮಣ ಬಂತೆ ಹೋ ಬ್ರಹ್ಮ ಅವರು ಶಿವಕಿ ಬಿ ಮಾಲಾ ಚಾಯೆ. ತಾವು ಬ್ರಾಹ್ಮಣರಾಗ್ತೀರಂದ್ರೆ ಇಲ್ಲಿ ಬ್ರಹ್ಮರವರ ಸಂತಾನನೂ ಆಗಿರ್ತೀರಿ, ಶಿವನ ಸಂತಾನನೂ ಆಗಿರ್ತೀರಿ. ಶಿವನ ಮಾಲೆಯಲ್ಲಿ ಬರೋರು ಕೂಡ ಆಗಿರ್ತೀರಿ. ಸಾರಾ ಜ್ಞಾನ್ ತುಮಾರಿ ಬುದ್ಧಿ ಮೇ ನಂಬರ್ ವಾರ್ ಹೇ. ಎಲ್ಲ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸುನ್ತೆ ಹೋ सुनते तो सभी है, परंतु कोई उस समय ही ಕಾನೋ ಸೆ ನಿಖಲ್ ಜಾತಾ ಹೇ. ಕೆಲವರು ಕೇಳೋದಂತೂ ಎಲ್ರೂ ಕೇಳ್ತಾ ಇದ್ದಾರೆ, ಕೆಲವ್ರಿಗಂತೂ ಅಲ್ಲಿಯೇ ಕೇಳ್ತಿದ್ದಂಗೆ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಸುನ್ತೆ ಹಿ ನಹಿ, ಕೊಯ್ ತೋ ಪಡ್ತೆ ಹಿ ನಹಿ, ಉನ್ಕೋ ಪತಾ ಹಿ ನಹಿ ಹೇ ಭಗವಾನ್ ಪಡಾನೆ ಆಯಾ ಹೇ. ಕೆಲವರು ಓದ್ತಾ ಇದ್ದಾರೆ, ಈ ನಿಶ್ಚಯ ಕೂಡ ಇರೋದಿಲ್ಲ ಇಲ್ಲಿ ಓದ್ಸೋರು ಯಾರಾಗಿದ್ದಾರೆ. ಬರ್ತಾರೆ ಹೋಗ್ತಾರೆ, ಕ್ಲಾಸ್ ಕೇಳ್ತಾ ಇರ್ತಾರೆ, ಆದ್ರೆ ಯಾರು ಓದಿಸ್ತಾ ಇದ್ದಾರೆ, ಭಗವಂತ ಓದಿಸ್ತಾ ಇದ್ದಾರೆ ಅನ್ನುವಂತ ತಿಳುವಳಿಕೆ ಕೂಡ ಇರೋದಿಲ್ಲ. ಅಂತಹ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಪಡಾಯಿ ತೋ ಕಿತನಾ ಖುಷಿ ಸೆ ಪಡಾನೆ ಚಾಹಿಯೆ. ಈ ವಿದ್ಯೆಯನ್ನ ತಾವ್ ಎಷ್ಟು ಖುಷಿಯಿಂದ ಓದ್ಬೇಕಾಗಿದೆ. ಯಾಕೆಂದ್ರೆ ಓದ್ಸೋರು ಯಾರು ಅನ್ನೋಂತ ತಿಳ್ಕೊಂಡ್ರೆ ಈ ವಿದ್ಯೆ ಎಷ್ಟು ಖುಷಿಯಿಂದ ಓದ್ಬೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ತಂದೆಯ ಜೊತೆ ಸದಾ ಸತ್ಯವಾಗಿರಬೇಕಾಗಿದೆ. ಸರಿ, ನೆನಪಿನ ತಂದೆಯ ಜೊತೆ ನೆನಪಿನ ಯಾತ್ರೆಯಿಂದ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು, ನೆನಪಿನ ಯಾತ್ರೆಯಿಂದ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಸತೋ ಪ್ರಧಾನತೆಯನ್ನು ತಲುಪಬೇಕಾಗಿದೆ. ಸತೋ ಪ್ರಧಾನತೆಯನ್ನು ತಲುಪಬೇಕಾಗಿದೆ. ಬ್ಯಾಟರಿಯು ಡಿಸ್ಚಾರ್ಜ್ ಆಗುವಂತಹ ಯಾವುದೇ ತಪ್ಪನ್ನು ಮಾಡಬಾರದು. ಬ್ಯಾಟರಿ ಡಿಸ್ಚಾರ್ಜ್ ಆಗುವಂತಹ ಯಾವುದೇ ತಪ್ಪನ್ನು ಮಾಡಬಾರದು. ಎರಡನೇ ಪಾಯಿಂಟ್ ಇದೆ, ಅನನ್ಯ ಮಕ್ಕಳಾಗಲು ತಂದೆಯ ಜೊತೆಗೆ ಮನೆಯೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳಬೇಕು. ಅನನ್ಯ ಮಕ್ಕಳಾಗಲು ತಂದೆಯ ಜೊತೆಗೆ ಮನೆಯೊಂದಿಗೂ ಪ್ರೀತಿಯನ್ನಿಟ್ಟುಕೊಳ್ಳಬೇಕು. ಜ್ಞಾನ ಮತ್ತು ಯೋಗದಲ್ಲಿ ಮಸ್ತರಾಗಿರಬೇಕಾಗಿದೆ. ಜ್ಞಾನ ಮತ್ತು ಯೋಗದಲ್ಲಿ ಮಸ್ತರಾಗಿರಬೇಕಾಗಿದೆ. ತಂದೆ ಏನನ್ನ ತಿಳಿಸುವರು ಅದನ್ನು ತಮ್ಮ ಸಹೋದರರಿಗೂ ತಿಳಿಸಬೇಕಾಗಿದೆ. ತಂದೆಯು ಏನನ್ನ ತಿಳಿಸುವರು ಅದನ್ನು ತಮ್ಮ ಸಹೋದರರಿಗೂ ತಿಳಿಸಬೇಕಾಗಿದೆ. ಬಾಬಾ ವರದಾನ ಹೇಳ್ತಿದ್ದಾರೆ, ಒಬ್ಬ ತಂದೆಯನ್ನು ತಮ್ಮ ಸಂಸಾರವನ್ನಾಗಿ ಮಾಡಿಕೊಂಡು, ಒಬ್ಬ ತಂದೆಯನ್ನೇ ತಮ್ಮ ಸಂಸಾರವನ್ನಾಗಿ ಮಾಡಿಕೊಂಡು ಸದಾ ಒಬ್ಬರ ಆಕರ್ಷಣೆಯಲ್ಲಿ ಇರುವಂತಹ
ಕರ್ಮ ಬಂಧನ ಮುಕ್ತ ಭವ, ಕರ್ಮ ಬಂಧನ ಮುಕ್ತ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ, ಸದಾ ಇದೇ ಅನುಭವವಿರಲಿ. ಒಬ್ಬ ತಂದೆ ಹೊರತು ಮತ್ತೆ ಯಾರು ಇಲ್ಲ. ಎಲ್ಲಿ ಹೋದ್ರು ಇದೇ ಅನುಭವ ಮಾಡಿ, ಒಬ್ಬ ತಂದೆ ಅಲ್ಲದೆ ಮತ್ತಿನ್ಯಾರು ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಒಬ್ಬ ತಂದೆ ನನ್ನ ಸಂಸಾರ, ಮತ್ಯಾವುದೇ ಆಕರ್ಷಣೆ ಇಲ್ಲ. ಒಬ್ಬ ತಂದೆನೇ ನನಗೆ ಸಂಸಾರ, ಅವರೇ ನನಗೆ ತಂದೆ ತಾಯಿ ಬಂಧು ಬಳಗ ಮಿತ್ರ ಮಗ ಎಲ್ಲ. ಹೀಗೆ ಅವರೇ ನನ್ನ ಸಂಸಾರ ಅಂತ ಹೇಳಿ ತಿಳ್ಕೊಂಡಾಗ ಯಾವುದೇ ಆಕರ್ಷಣೆ ಇಲ್ಲ, ಯಾವುದೇ ಕರ್ಮ ಬಂಧನವಿಲ್ಲ. ತಮ್ಮ ಯಾವುದೇ ಬಲಹೀನ ಸಂಸ್ಕಾರ ಬಂಧನವೂ ಇರಬಾರ್ದು. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬಲಹೀನ ಸಂಸ್ಕಾರದ ಬಂಧನ. ನಮ್ಮಲ್ಲೇ ನಮ್ಮ ಗುಣಗಳ ನಮ್ದೇ ಬಾಬಾ ಹೇಳ್ತಾರೆ ಸಂಸ್ಕಾರಗಳೇ ನಮ್ಮನ್ನ ಬಂಧಿಸ್ತೆ. ಹಾಗಾಗಿ ಯಾವುದೇ ಬಲಹೀನ ಸಂಸ್ಕಾರಗಳು ಇರಬಾರ್ದು ಅಂತ ಬಾಬಾ ಹೇಳ್ತಾರೆ. ಯಾರು ಯಾರ ಮೇಲೆ ನನ್ನದೆಂಬ ಅಧಿಕಾರ ಬಿಡುತ್ತಾರೆ ಅವರಿಗೆ ಕ್ರೋಧ ಅಥವಾ ಅಭಿಮಾನವು ಬರುತ್ತದೆ. ನನ್ನ ಸಂಸ್ಕಾರ, ನನ್ನ ವಸ್ತು, ನನ್ನದು ನನ್ನದು ಎನ್ನುವಂತ ಅಧಿಕಾರ ಯಾರಿಗಿರುತ್ತೆ ಅದು ಅವ್ರಿಗೆ ಕ್ರೋಧದ ಅಭಿಮಾನ ಬರುತ್ತೆ, ಅಭಿಮಾನ ಉಂಟು ಮಾಡುತ್ತೆ. ಇದು ಸಹ ಬಂಧನ ಆಗಿದೆ. ನನ್ನ ವಸ್ತು, ನನ್ನ ಸಂಸ್ಕಾರ, ನಂದು ನಂದು ಅನ್ನುವಂಥದ್ದು ಅಭಿಮಾನ ಇರೋದೇ ಬಂಧನ ಅಂತ ಬಾಬಾ ಹೇಳ್ತಾರೆ. ನನ್ನದು ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಲ್ಲಿ ಬಂಧನ ಇರುತ್ತೆ. ಆದ್ರೆ ಮಾಡುವಂತ ಕರ್ಮನೂ ಆಗಿರ್ಬೋದು, ಮಾಡುವಂತ ವಿಚಾರನೂ ಆಗಿರ್ಬೋದು. ಆದ್ರೆ ಯಾವಾಗ ತಂದೆಯವರೇ ನನ್ನ ಸಂಸಾರ ಆಗಿದ್ದಾರೆ, ಈ ಸ್ಮೃತಿ ಇರುತ್ತದೆ ಎಂದರೆ ನನ್ನದು ನನ್ನದು ಎನ್ನುವುದೆಲ್ಲವೂ ಒಬ್ಬ ನನ್ನ ಬಾಬಾರವರಲ್ಲಿಯೇ ಸಮಾವೇಶ ಆಗ್ಬಿಡೋದು. ಎಲ್ಲಿವರೆಗೆ ನೀವು ನನ್ನದು ನಂದೊಂದು ಅಂತ ಹೇಳ್ತಾ ಇದ್ರಿ, ಈಗ ಅದರ ಬದಲಾಗಿ ಎಲ್ಲ ನನ್ನ ಬಾಬಂದು ಅಂತ ಹೇಳ್ತೀರಿ, ಎಲ್ಲವನ್ನ ಬಾಬಾರವರಲ್ಲಿ ಸಮಾವೇಶ ಮಾಡ್ತೀರಂದ್ರೆ ಯಾವುದೇ ಕರ್ಮ ಬಂಧನ ಉಳ್ಕೊಳ್ಳೋದಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಸಹಜವಾಗಿ ಮುಕ್ತರಾಗ್ತಾ ಹೋಗ್ತೀವಿ, ಯಾವುದು ಕಂಡ್ಕೊಳ್ಳೋದಿಲ್ಲ. ನಂದು ನಂದು ಅನ್ನಷ್ಟು ಬಹಳ ಬಂಧನ ಅಂತ ಬಾಬಾ ಹೇಳ್ತಿದ್ದಾರೆ. ಈ ರೀತಿಯಾಗಿ ಬಂಧನ ಮುಕ್ತ ಆಗ್ರಿ ಅಂತೇಳಿ ಬಾಬಾ ತಿಳಿಸಿದ್ರು. ಸ್ಲೋಗನ್ ಇದೆ, ಮಹಾನ್ ಆತ್ಮರು ಅವರಾಗಿದ್ದಾರೆ, ಯಾರ ದೃಷ್ಟಿ ಮತ್ತು ವೃತ್ತಿಯು ಬೇಹದ್ದಿನದ್ದಾಗಿರುತ್ತೆ. ಯಾರ ದೃಷ್ಟಿ ಮತ್ತು ವೃತ್ತಿ ಬೇಹದ್ದಿನದ್ದಾಗಿರುತ್ತೆ ಅವರು ಮಹಾನ್ ಆತ್ಮರು. ಯಾರ ದೃಷ್ಟಿ ವೃತ್ತಿ ಬೇಹದ್ದಿನದ್ದಾಗಿರುತ್ತೆ ಅವರು ಮಹಾನ್ ಆತ್ಮರು. ಓಂ ಶಾಂತಿ. ಭಾನುವಾರನೇ ಕೂಡ್ಲಿಗೆ ಬಾಬಾರವರ ಮನೆ ಓಪನಿಂಗ್ ಹೋಗ್ತಿರೋದು, ಹಾಗಾಗಿ ಎಲ್ಲರೂ ಬನ್ನಿ. ಅಕ್ಕರು ಹೇಳಿದ್ದಾರೆ 5 ಗಂಟೆಗೆಲ್ಲ ಬಾಬನ್ ಮನೆ ಹತ್ರ ಸೇರ್ಬೇಕು ಅಂತ ಹೇಳಿ. ಆಮೇಲೆ ನಾಷ್ಟದ ವ್ಯವಸ್ಥೆ ಕೂಡ ಇರುತ್ತೆ, ಯಾಕಂದ್ರೆ ಕೆಲವರು ಶುಗರ್ ಪೇಷಂಟ್ ಇರ್ತಾ ಇರ್ತಾರೆ. ಮತ್ತೆ ಒಂದ್ ವೇಳೆ ಹೋಗಿ ತಲುಪೋದ್ರಲ್ಲಿ ಅಥವಾ ಎಲ್ಲರೂ ಬಂದು ಸೇರೋದ್ರಲ್ಲಿ ಲೇಟ್ ಆಗ್ಬಿಟ್ರೆ ಮತ್ತೆ ತಲುಪೋದು ಕೂಡ ಲೇಟ್ ಆಗುತ್ತೆ. ಹಾಗಾಗಿ ಅಲ್ಲಿ ಹೋದ ತಕ್ಷಣ ಮತ್ತೆ ಒಂದೊಂದ್ಸರಿ 10 ಆಗ್ಬೋದು, 11 ಆಗ್ಬಿಡ್ಬೋದು. ಹಾಗಾಗಿ ನಾಷ್ಟದ ವ್ಯವಸ್ಥೆ ದಾರಿ ಮಧ್ಯದಲ್ಲೇ ಮಾಡ್ಕೊಂಡು ಹೋಗೋದು. ಬಾಬನ್ ಮನೆಯಿಂದಾನೇ ಪ್ರಸಾದ್ ಮಾಡ್ಕೊಂಡು ಹೋಗಿ ಅಲ್ಲಿ ದಾರಿ ಎಲ್ಲಾದ್ರೂ ನಾಷ್ಟ ಮಾಡ್ಕೊಂಡು ಮತ್ತೆ ಮುಂದೆ ಹೋಗೋದು. ಅಂದ್ರೆ 5ಕ್ಕೆ ಬರಕ್ ಹೇಳ್ತಾರ ಅನ್ನೋರೆ, ಬರತ್ತಲ್ 7ಕ್ಕೆ ಬಿಡ್ಬೋದ ಅನ್ನೋರೆ. ಅದಕ್ಕೆ ಆದ್ರೂ ಕೂಡ ಅನ್ನೋರು ಹೇಳಕ್ ಆಗಲ್ಲ, ನಾಷ್ಟದ ವ್ಯವಸ್ಥೆ ಇರ್ಲಿ ಅಂತ ಹೇಳಿ ಹೇಳಿದ್ರು. ಬಾಬಾರವ್ರು ಏನ್ ತಿಳಿಸ್ಕೊಟ್ರು? But now the most auspicious conclusive remaining are your usual and even the source cube. Meaning from any coming concept taking from one process your one and remain affected to that one. Okay? A great soul is one who has unlimited cube. That's all. Now we get to